ದೇಶದಲ್ಲಿ RSSನ ಬ್ಯಾನ್ ಮಾಡಿಬಿಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಮೊದಲು ಮಾಡೋ ಕೆಲಸನೇ RSSನ್ನು ಬ್ಯಾನ್ ಮಾಡುವುದು. ಇದೊಂದು ಭಾಗ. ಎರಡನೇ ಭಾಗ ಹಿಮಂತ ಬಿಸ್ವ ಶರ್ಮಾ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈ ಸೋಷಿಯಲಿಸ್ಟ್ ಸೆಕ್ಯುಲರ್ ಈ ಒಂದು ವರ್ಡನ್ನು, ಈ ಒಂದು ಪದವನ್ನು ಎಮರ್ಜೆನ್ಸಿ ಟೈಮಲ್ಲಿ ಇವರು ಇನ್ಸರ್ಟ್ ಮಾಡಿದ್ರು. ಇಡೀ ಪ್ರಜಾತಂತ್ರ ಒಂದು ರೀತಿ ಅರೆಸ್ಟ್ ಆಗಿರತಕ್ಕಂಥ ಸನ್ನಿವೇಶದಲ್ಲಿ ಯಾವ ಒಪಿನಿಯನ್ಗಳಿಗೆ ಅವಕಾಶವನ್ನು ಕೊಡದೆ, ಯಾವುದೇ ಅಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡದೆ, ಚರ್ಚೆ ಮಾಡದೆ ಅದರ ಬಗ್ಗೆ, ಸಂವಿಧಾನವೇ ಒಂದು ಭಯಗ್ರಸ್ತ ವಾತಾವರಣದಲ್ಲಿ ಸಿಕ್ಕಾಕೊಂಡಿದ್ದಾಗ ತಂದಿದ್ದನ್ನು ತುರುಕಿದ್ರು. ಹಾಗಾಗಿ ಆ ಪದಗಳ ಅವಶ್ಯಕತೆ ಇಲ್ಲ. ಸರ್ವಧರ್ಮ ಸಮನ್ವಯ ನಮ್ಮ ಸೂತ್ರ ಇದೆ, ಸರ್ವೋದಯ ಅಂತ್ಯೋದಯ ಇದೆ. ಇದರ ಬದಲಿಗೆ ಇವರು ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಈ ಒಂದು ವರ್ಡನ್ನು, ಸೋಷಿಯಲಿಸ್ಟ್, ಸೆಕ್ಯುಲರಿಸ್ಟ್ ಈ ಒಂದು ಪದವನ್ನು ಹೇಗೆ ತಂದರು? ಹಾಗಾದರೆ RSSನ್ನು ಬ್ಯಾನ್ ಮಾಡಬೇಕಾಗತ್ತಾ? RSS ಕಾನೂನುಬದ್ಧವಾಗಿ ಸ್ಥಾಪಿತವಾಗಿರುವ ಸಂಸ್ಥೆನಾ, ಅಥವಾ ಸ್ಥಾಪನೆ ಆಗಿರೋದು ಬೇರೆ, ನೋಂದಾಯಿಸಲ್ಪಟ್ಟಿರತಕ್ಕಂಥ ಸಂಸ್ಥೆನ ಅಲ್ವಾ? ಅಟ್ ದ ಸೇಮ್ ಟೈಮ್ RSS ಹಿಂದೆ ಬ್ಯಾನೇ ಆಗಿಲ್ವಾ? ಒಂದು ಸಂಘಟನೆಯನ್ನು ಬ್ಯಾನ್ ಮಾಡುವ ಸಂದರ್ಭಗಳು ಯಾವೆಲ್ಲ ಕಾರಣಗಳಿಗಾಗಿ RSS ಸುಮಾರು 3 ಬಾರಿ ಬ್ಯಾನ್ಗೆ ಒಳಗಾಗಿತ್ತು. ಸರ್ಕಾರಿ ನೌಕರರು RSSಗೆ ಸೇರುವಂತಿಲ್ಲ ಅಂತ ಇತ್ತು 2024ರವರೆಗೂ. ಈಗ ಸೇರಿದ್ರೇನು ತಪ್ಪಿಲ್ಲ ಎಂಬಲ್ಲಿಗೆ ಬಂದು ನಿಂತಿದೆ. ಹೀಗಿದ್ದಾಗ ಬ್ಯಾನ್ ಮಾಡಲಿಕ್ಕಿರ್ತಕ್ಕಂಥ ಕ್ರೈಟೀರಿಯಾಸ್ ಏನು, ಕಾನೂನಾತ್ಮಕ ತೊಡಕುಗಳೇನು, ಏನು ಕಾರಣಕ್ಕೆ ಬ್ಯಾನ್ ಮಾಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ವಿಚಾರದಲ್ಲಿ ಯಾವ್ಯಾವ ನಾಯಕರೇನು ಮಾತಾಡಿದ್ದಾರೆ ನೋಡಿ. ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. ಯಾವುದು ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ ಚಕ್ರ ಇರ್ತಾವ, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವ್ರಿಗೆ? ಹೌದ್ರಿ, ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು? ಕಾಯ್ಲಿ. ಏನು ಅವರು 1 ಶತಮಾನ ಆಯ್ತಲ್ರೇನ್ರಿ, 100 ವರ್ಷ ಆಯ್ತಲ್ಲ RSSಗೆ. 10 ಇಂಥ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರ್ಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಈಗ ಸದ್ಯಕ್ಕೆ ಸದಾನಂದ ಗೌಡ್ರನ್ನ ಮಾರ್ಗದರ್ಶಕ ಮಂಡಲಲ್ಲಿ ಕಳಿಸಿದ್ದಾರೆ. ಅವರು ಜೀವಂತವಾಗಿದ್ದಾರ ಅಂತ ಅವ್ರು ನೋಡ್ಕೊಳ್ಳಿ ಅವ್ರ ರಾಜಕಾರಣದಲ್ಲಿ. ಆಮೇಲೆ ಭಸ್ಮ ಆಗೋದು ಅದನ್ನು ನೋಡೋಣ. ಈಗಾಗಲೇ 2 ಸಲ ನಾವು ಬ್ಯಾನ್ ಮಾಡಿದ್ದೀವಿ, ಮುಂದೆ ಅದೇನಾಗುತ್ತೆ ನೋಡೋಣ. RSS ಅವರು ಈ ದೇಶವನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ. ದ್ವೇಷದ ವಾತಾವರಣ ಇಟ್ಕೊಂಡು ದೇಶದ ಸಹೋದರತ್ವ ಅದನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಆ ಪ್ರಾಣ ಆದರೂ ಕಳ್ಕೊಂಡು ನಾವು ಈ ದೇಶದ ಸಂಸ್ಕೃತಿ, ಸಂಸ್ಕಾರ, ಸಂವಿಧಾನ ಮತ್ತು ತ್ರಿವರ್ಣ ಧ್ವಜವನ್ನು ನಾವು ಕಾಪಾಡ್ತೀವಿ. ಭಸ್ಮ ನಾವು ಆಗ್ತೀವೋ ಅವ್ರು ಆಗ್ತೀವೋ ಅಂತ ಮುಂದಿನ ದಿನಗಳ ಭವಿಷ್ಯ ಹೇಳುತ್ತೆ. ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮದದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗರಡಿಯಲ್ಲಿ ನಾವೆಲ್ಲ ಬೆಳೆದಂಥವರು. ಅಂಥ ಸಂಘಟನೆಯನ್ನು ನಿಷೇಧ ಮಾಡಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನೋಡಿದ್ವಿ, ಕಳೆದ ವಾರದಲ್ಲಿ ಹೇಳಿದ್ರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ. ಹಿಂದೆ ಬ್ಯಾನ್ ಮಾಡಿತ್ತು, ನಾವು ತಪ್ಪು ಮಾಡಿದ್ದೀವಿ ಅಂತ. ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. BJP ಅನ್ನೋ ಹೆಸರು ಮಾತ್ರ ನೀವು ಹುಟ್ಟಿದ ಮೇಲೆ ಹುಟ್ಟಿರ್ಬೋದು, ಆದರೆ RSS 100 ವರ್ಷ ಆಗ್ತಾ ಇದೆ. ಅರೆ, ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ.
ಈ ಡಿಬೇಟಲ್ಲಿ ನಮ್ಮನ್ನು ದರ್ಶನ್ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ದರ್ಶನ್ ಈ ಒಂದು ಡಿಬೇಟ್ಗೆ. ಇನ್ನು ಪಟಾಪಟ್ ಶ್ರೀನಿವಾಸ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಶ್ರೀನಿವಾಸ್ ಅವರೇ. ಇನ್ನು ವೇಣುಗೋಪಾಲ್ ಅವರಿದ್ದಾರೆ, RSSನ ಮುಖಂಡರು. ಸ್ವಾಗತ ವೇಣುಗೋಪಾಲ್ ಅವರೇ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಓಕೆ, ನನ್ನ ಮೊದಲನೇ ಪ್ರಶ್ನೆ ಫಸ್ಟ್ ಪೊಲಿಟಿಕಲಿ ತಗೋತೀನಿ, ಆಮೇಲೆ ಸಂಘದ ಕಡೆಯಿಂದ ನಾನು ಬರ್ತೀನಿ. RSSನ ನಿಷೇಧ ಮಾಡಿಬಿಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಕೆಲವು ಶಬ್ದಗಳನ್ನು, ಅದು ಸೆಕ್ಯುಲರಿಸಮ್, ಸೋಷಿಯಲಿಸಮ್, ಈ ಒಂದು ವರ್ಡ್ಗಳು, ಸೋಷಿಯಲಿಸ್ಟ್, ಸೆಕ್ಯುಲರ್, ಈ ಒಂದು ವಿಚಾರಗಳನ್ನು ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಮಾಡಿದ್ರು. ಇಡೀ ಪ್ರಜಾಪ್ರಭುತ್ವವೇ ಅರೆಸ್ಟ್ ಆದಂಥ ಸನ್ನಿವೇಶದಲ್ಲಿದ್ದಾಗ ತಂದು ತುರುಕಿದಂಥ ಪದಗಳು, ಇದರ ಅವಶ್ಯಕತೆ ಇಲ್ಲ, ತೆಗೆದುಬಿಡಿ ಅಂತ ಹೇಳಿ ಕೂಡ RSSಯಿಂದ ಒಂದು ಪದ ಚಳವಳಿ ಶುರುವಾಯಿತು ಆ ಮೂಲಕವಾಗಿ. ಈಗ RSSನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಶಬ್ದ ಬರ್ತಾ ಇದೆ. ಏನಿಸ್ತು ನಿಮ್ಗೆ ಅದಕ್ಕೆ ಅಂತ ನಾನು ಕೇಳ್ತಿದ್ರ ಹಾಂ ಸರ್, ಈ ಬ್ಯಾನ್ ಶಬ್ದ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಒಂದು ಶಬ್ದ ಅಲ್ಲ, ಅದೊಂದು ಸಂಸ್ಕೃತಿ ಓಕೆ. ಅವ್ರಿಗೆ. ನೀವು ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟು 16 ಪುಸ್ತಕಗಳನ್ನು ಬ್ಯಾನ್ ಮಾಡಿದ್ರು ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಜೂನ್ 25, 1975ರಲ್ಲಿ ಈ ದೇಶದ ಆತ್ಮವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇ ಬ್ಯಾನ್ ಮಾಡಿದ್ರು. ಅದರಲ್ಲಿರ್ತಕ್ಕಂಥ ನಾಗರಿಕ ಹಕ್ಕುಗಳನ್ನ ಬ್ಯಾನ್ ಮಾಡಿದ್ರು. ಮಾಧ್ಯಮದ ಸ್ವಾತಂತ್ರ್ಯವನ್ನೇ ಬ್ಯಾನ್ ಮಾಡಿದ್ರು. ಹೇಬಿಯಸ್ ಕಾರ್ಪಸ್ ಅಂತ ಒಂದು ಆ್ಯಕ್ಟನ್ನೇ ಬ್ಯಾನ್ ಮಾಡಿದ್ರು. ಆಮೇಲೆ ಎಮರ್ಜೆನ್ಸಿ ಕೂಡ ಸಂವಿಧಾನದಲ್ಲೇ ಇರೋದಲ್ವಾ? ಹೌದು, ಆದರೆ ಹಾಕೋದಕ್ಕೆ ಕಾರಣಗಳು ಎರಡಿದ್ದಾವೆ. ಅದರಲ್ಲಿ ಓಕೆ, ರಾಷ್ಟ್ರಕ್ಕೆ ವಿಪತ್ತು ಬಂದಾಗ ರಕ್ಷಣೆಗೆ, ಅದರ ಅಸ್ತಿತ್ವಕ್ಕೆ, ಮತ್ತೆ ರಾಷ್ಟ್ರೀಯ ವಿಪತ್ತು ಬಂದಾಗ ಹಾಕ್ಬೇಕಂತ ಇರೋದು. ಏನ್ ವಿಪತ್ತಿತ್ತು ಇಂದಿರಾ ಗಾಂಧಿ ಅವ್ರಿಗೆ ಹಾಕುವಂಥದ್ದು? ಅಧಿಕಾರ ವಿಪತ್ತಾ? ಈಗ ಅಧಿಕಾರನ ಉಳಿಸ್ಕೊಳ್ಳೋಂಥದ್ದು ವಿಪತ್ತು, ಹೋಗೋಂಥ ವಿಪತ್ತಿತ್ತು. ಹಾಗಾಗಿ ಅದೊಂದು ಸಂಸ್ಕೃತಿ. ಅದನ್ನೇ ಅವ್ರ ಮೊಮ್ಮಗ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಮುಂದುವರಿಸ್ತಾರೆ. ಇನ್ನು ಪ್ರಿಯಾಂಕ ಖರ್ಗೆ ಅವ್ರ ಮಾತಿಗೆ ಬರ್ತಾರೆ. ಇಂದಿರಾ ಗಾಂಧಿ ಅವ್ರ ಮೊಮ್ಮಗ ಅಲ್ಲ ರೀ ಪ್ರಿಯಾಂಕ್ ಅವ್ರು. ಅವ್ರ ಮೊಮ್ಮಗಳು ಪ್ರಿಯಾಂಕರ್ಗೆ ಪ್ರಿಯಾಂಕಾ ವಾಡ್ರಾ, ಇವರು ಪ್ರಿಯಾಂಕ ಅವ್ರ ಇವ್ರು ಹೇಳಿರೋದು ಇಟ್ಕೊಂಡಿರೋದು. ಇಂದಿರಾ ಗಾಂಧಿ ಮೊಮ್ಮಗ ಅಲ್ಲ, ಅವರೇ ಏನು ಮಾಡೋಕ್ಕಾಗಲಿಲ್ಲ ಸರ್ ಸಂಘನ. ಇವ್ರು ಹೇಳ್ತಾ ಇದ್ದಾರೆ ನಾನು ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ದಾರೆ. ಹರ್ಕನೂರು ತಿರುಕನೊಬ್ಬ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರಲು ಒಂದು ಕನಸು ಕಂಡನಂತೆಯೇ ಅಂತ ಒಂದು ತಿರುಕನ ಕನಸನ್ನ ಕಂಡ್ಕೊಂಡು ನಾನು ಅಧಿಕಾರಕ್ಕೆ ಬಂದ್ರೆ ಅಂತ. ಇದೊಂದು ಅಬ್ಸಲ್ಯೂಟ್ಲಿ ಒಂದು ಡೈವರ್ಷನ್ ಟ್ಯಾಕ್ಟಿಸ್ ಸರ್. ಯಾವ್ದು ಡೈವರ್ಷನ್ ಇದು? ಇದು ಈ 2 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲಾ ರಂಗಗಳಲ್ಲಿ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರದಿಂದ ಕೂಡಿದೆ, ಅದಕ್ಷ ಆಡಳಿತ ನಡೀತಾ ಇದೆ. 25 ಐಟಮ್ಗಳ ಇನ್ಫ್ಲೇಷನ್ ಆಗಿದೆ, ಬೆಲೆ ಏರಿಕೆ ಮಾಡಿದ್ದಾರೆ. ಡೀಸೆಲ್ಲು, ಹಾಲು, ಕರೆಂಟ್ ಬಿಲ್ಲು, ಬಸ್ ಚಾರ್ಜು, ಹೆಂಡ, ಸಾರಾಯಿ, ನೀವು ಏನಾದರೂ ಹೇಳಿ ಎಲ್ಲದರ ಬೆಲೆ ಜಾಸ್ತಿ ಮಾಡಿದ್ದಾರೆ. ಜನ ಇವ್ರ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಪ್ರತಿದಿನ ಮಾಧ್ಯಮಗಳಲ್ಲಿ ಅದೇ ಚರ್ಚೆ ಆಗ್ತದೆ. ಜನ ಇವ್ರಿಗೆ ಚೀತು ಅಂತ ಚೀಮಾರಿ ಆಗ್ತಾ ಇದ್ದಾರೆ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಸಂಘವನ್ನ ದರ್ಶನ್ ಒಂದು ಸರ್. ಎರಡನೇದು, ಈಗ ಸೆಪ್ಟೆಂಬರ್ ಅಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ ಅವ್ರ ನಾಯಕರು ಹೇಳಿದಾರ. ಆಗೇನಾದ್ರೂ ಒಂದು ವೇಳೆ ಆಗ್ಬಿಟ್ರೆ ಟವಲ್ ಒಂದು ಇಟ್ಕೊಂಡ್ ಬಿಟ್ಟಿದ್ದಾರೆ ಕಂಕ್ಳಲ್ಲಿ. ಒಂದು ಉಪಮುಖ್ಯಮಂತ್ರಿಗೆ ಒಂದು ಹಾಕ್ಬಿಡೋಣ, RSS ಬಗ್ಗೆ ಮಾತಾಡ್ಬಿಟ್ರೆ ನನ್ಗೊಂದು ನ್ಯಾಷನಲ್ ಒಂದು ವಿಸಿಬಿಲಿಟಿ ಸಿಗ್ಬೋದು. ಇವ್ರದ್ದೇನಂದ್ರೆ ಗಂಧದ ಜೊತೆ ಹೋರಾಟ ಮಾಡಿದ್ರೆ ಗೆದ್ರೂ ಲಾಭ, ಸೋತ್ರೂ ಲಾಭ. ಆ ರೀತಿ ಒಂದು ವಿಸಿಬಿಲಿಟಿಗೆ ಸರ್ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವ 55 ವರ್ಷದಿಂದ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಗುಲ್ಬರ್ಗದಲ್ಲಿ ಅತಿ ಹೆಚ್ಚು ಬಡವರಿರುವಂತ ಒಂದು ರಾಜ್ಯ ಯಾವ್ದು, ಜಿಲ್ಲೆ ಯಾವ್ದಂದ್ರೆ ಗುಲ್ಬರ್ಗ. GDPಗೆ ಅತಿ ಕಡಿಮೆ ರಾಜ್ಯದಲ್ಲಿ ಕೊಡುಗೆ ಇರೋದು ಗುಲ್ಬರ್ಗ. 10ನೇ ತರಗತಿ 12ನೇ ತರಗತಿನಲ್ಲಿ ಅತಿ ಕಡಿಮೆ ಫಲಿತಾಂಶ ಬರ್ತಾ ಇದೆ ಅಂದ್ರೆ ಅದು ಗುಲ್ಬರ್ಗ. ಇವತ್ತು ಇವರು IT BT ಮಿನಿಸ್ಟರ್ ಆಗಿ ಮತ್ತೆ RDPR ಮಿನಿಸ್ಟರ್ ಆಗಿ ಸಂಪೂರ್ಣವಾಗಿ ವಿಫಲವಾಗಿ ಕೊಟ್ಟ ಕುದುರೆ. ನಿಮ್ ಸರ್ಕಾರ ಇದ್ದಾಗ ತುಂಬಿ ತುಳುಕ್ತಾ ಇತ್ತು ಸರ್. ನಮ್ಮ ಸರ್ಕಾರ ತುಳುಕಿ ಅಭಿವೃದ್ಧಿ ಹೆಚ್ಚಾಗ್ಬಿಟ್ಟು ಕಲಬುರಗಿಯಿಂದ ಆಚೆ ಎರ್ಸ್ತಾ ಇತ್ತು ಅಭಿವೃದ್ಧಿ. 36 ಸೀಟ್ ಏನು ಕೊಟ್ಟಿರೋದು ಇವ್ರಿಗೆ. ನಮ್ಮ ಸರ್ಕಾರ ಮಾಡ್ಲಿಲ್ಲ ಅಂತಾನೇನಾ? ಅದಕ್ಕೆ ಇವ್ರೇನ್ ಮಾಡ್ತಾ ಇದ್ದಾರೆ? ಕಲಬುರಗಿ ಅವತ್ತು ನಿಮ್ದಾಗಿರ್ಲಿಲ್ವಾ? ಅವ್ರ ಕೆಲಸ ಬಿಟ್ಟು ಕಲಬುರಗಿ ಅವತ್ತು ನಿಮ್ದಾಗಿ ಸರ್ ಅವತ್ತಿತ್ತು. ನಮ್ಮ ಕಾಲದಲ್ಲಿ ಅನೇಕ ಅಲ್ಲಿ ಆಯ್ತು. ಆದ್ರೆ ಇವತ್ತು ನಿಮ್ಮ ಕಾಲದಲ್ಲಿ ನಿಮಿಷ ನೀವು ಹೇಳಿದ್ಮೇಲೆ ನಾನು ಕೇಳಿದ್ಮೇಲೆ ನಿಮ್ಮ ಕಾಲದಲ್ಲಿ SSLC ಫಲಿತಾಂಶ ಏನು? ನಿಮ್ಮ ಕಾಲದಲ್ಲಿ ಬರ ಇರ್ಲಿಲ್ವಾ? ನಿಮ್ಮ ಕಾಲದಲ್ಲಿ ಆ ಜಿಲ್ಲೆ ಹಿಂದುಳಿದಿರ್ಲಿಲ್ವಾ? ನಿಮ್ಮ ಕಾಲದಲ್ಲಿ ಅಲ್ಲಿ ಕ್ಷಾಮ ಇರ್ಲಿಲ್ವಾ? ಹೇಳ್ಬೇಕಲ್ಲ ನೀವು ಅದನ್ನ. ಏನು ಇರಲಿಲ್ಲ, ಹಾಳು ಮಾಡಿದ್ರು ಹೇಳ್ಬೇಕಲ್ಲ. ನಾನು ಒಂದು ಶಬ್ದವನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿದೆ. 55 ವರ್ಷ ರಾಜ್ಯವನ್ನ ಆಳಿದ ಕಾಂಗ್ರೆಸ್ ಅಂತ ಹೇಳಿ. ನಮ್ಮ ಸರ್ಕಾರ ಇದ್ದಿದ್ದು
5 ವರ್ಷ, ಯಡಿಯೂರಪ್ಪ ಅವ್ರದ್ದು ಒಂದು, ಇವ್ರದ್ದು 55 ವರ್ಷಗಳಲ್ಲಿ Okay. ಏನ್ ಸರ್ ಡೆವಲಪ್ಮೆಂಟ್, ಏನ್ ಸರ್ ಕೊಡುಗೆ ಅವ್ರದ್ದು ಗುಲ್ಬರ್ಗಾಗೆ? ಫಸ್ಟ್ ಅವ್ರದ್ದು ಪರ್ಫಾರ್ಮೆನ್ಸ್ ಹೇಳಿ. ಅವರ ಸಂಘದ್ದೆಲ್ಲ ಕೇಳೋದು ಒಂದು ಬೃಹದಾಕಾರದ ದೊಡ್ಡ ಆಲ್ದ ಮರದ ಸಾಧನೆ. 1,70,000 ಸೇವಾ ಪ್ರಾಜೆಕ್ಟ್ಗಳು ನಡೆಸ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಗುಲ್ಬರ್ಗ ಹೇಳಿ ಸರ್. ದರ್ಶನ್ ಈಗ ಈ ಸಂಘ ಬ್ಯಾನ್ ಮಾಡಬೇಕು ಅಂತ ಹೇಳಿ ಏನು, ಈಗ ಯಾವ ವಿಚಾರಕ್ಕೆ ಸಂಘವನ್ನು? ಈಗ ನಾವೇನಾಗುತ್ತೆ, ಯಾವುದೋ ಭಯೋತ್ಪಾದಕ ಚಟುವಟಿಕೆ, ಯಾವುದೋ ಒಂದಷ್ಟು ಸಂಘ ಅಥವಾ ಒಂದಷ್ಟು ಆರ್ಗನೈಸೇಷನ್, ಔಟ್ಫಿಟ್ಸು, ಇವರು ಇಂತಿಂಥ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದರು ಅಂಥೇಳಿ ಆ ಮಾತು, ಕ್ರಿಮಿನಲ್ ಚಟುವಟಿಕೆ ಇದೆ, ಇಂಥ ವಿಷಯಗಳು ಬಂದಾಗ ಅದೇನೋ PFI ಬ್ಯಾನ್ ಮಾಡಿಬಿಡ್ರಿ ಅಂತ ಇವ್ರು ಕರೀತಾರೆ. ಈಗ ಯಾವುದೋ ಜೈಷ್ ಎ ಮೊಹಮ್ಮದನ್ನು ಬ್ಯಾನ್ ಮಾಡಿ ಅಂತ ಇವ್ರು ಕರೀತಾರೆ. ಇದೆಲ್ಲ ನಾವು ಕೇಳಿದ್ದೀವಿ. ಎಲ್ಲ ಬಿಟ್ಟು RSS ವಿಚಾರಕ್ಕೆ ಯಾಕೆ ಟೈಮ್ ಅಂಡ್ ಅಗೇನ್ ನೀವು ಎಂಟ್ರಿ ಕೊಡೋದು ಅಂತ? RSS 1925ರಲ್ಲಿ ಹುಟ್ಟಿದ ಮೇಲೆ ಈ ದೇಶದಲ್ಲಿ ಧರ್ಮಗಳ ನಡುವೆ ಒಂದು ದಂಗಲ್ನ ಶುರು ಹಾಕಿದ್ದೆ RSS ಸಂಘ ಪರಿವಾರ ಅನ್ನುವಂಥದ್ದು ಒಪ್ಪಲೇಬೇಕಾಗಿರೋ ಮಾತು. ದೇಶದಲ್ಲಿ ಒಂದು ಮೊದಲ ಭಯೋತ್ಪಾದಕ ಕೃತ್ಯ ಏನಾದರೂ ಆಯಿತು ಅಂದರೆ 1948ರಲ್ಲಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಮಹಾತ್ಮ ಗಾಂಧಿಯವರನ್ನ ಕೊಂದಿರ್ತಕ್ಕಂಥದ್ದು ಗೂಡ್ಸೆ ಪರಿವಾರದವರು. ಸಾವರ್ಕರ್ ಸಮೇತ ಕೋರ್ಟಲ್ಲಿ ಅಟೆಂಡ್ ಆಗಿದ್ರು ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಅವತ್ತು ಈ ದೇಶದ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಅವತ್ತೇ ಬ್ಯಾನ್ ಮಾಡಿರ್ತಾರೆ. ತದನಂತರ ಏನು ಎಮರ್ಜೆನ್ಸಿ ಕಾಲದಲ್ಲಿ ಮತ್ತೆ RSS ಬ್ಯಾನ್ ಆಗ್ತದೆ. 1991ರಲ್ಲಿ ಏನು ಈ ದೇಶದಲ್ಲಿ ಶಾಂತವಾಗಿದ್ದಂಥ ದೇಶದಲ್ಲಿ ಮತ್ತೆ ಕಲ್ಕಿ ಬಾಬ್ರಿ ಮತ್ತೆ ಅಯೋಧ್ಯೆ ರಾಮ ಮಂದಿರ ಗಲಾಟೆಯನ್ನು ಸೃಷ್ಟಿ ಮಾಡಿದಾಗ ಮತ್ತೆ ಬ್ಯಾನ್ ಆಗ್ತಾರೆ. ಹಾಗೆಯೇ ಒಡಿಶಾದಲ್ಲೂ ಸಮೇತ ಇವರ ಗಲಭೆ 2008ರಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. 2002ರಲ್ಲಿ ಗೋಧ್ರಾ ಹತ್ಯಾಕಾಂಡ ಸುಮಾರು 3,000ಕ್ಕೂ ಹೆಚ್ಚು ನರಮೇದಾಯ್ತಲ್ಲ, ಅದರ ಹಿಂದೆನೂ ಇವರಿದ್ದಾರೆ ಅನ್ನುವಂಥದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇವತ್ತು RSS ದೇಶಕ್ಕೆ ಕೊಡುಗೆ ಕೊಟ್ಟಿದೆ. ಕೊನೆ ಪಕ್ಷ RSS ಮುಖಂಡರುಗಳ ಮಕ್ಕಳು ಒಬ್ಬನಾದ್ರೂ ಈ ದೇಶದ ಸೇನೆಯಲ್ಲಿ ಸೇವೆ ಮಾಡ್ತಾ ಇದ್ದಾನ? ನಾವು ರಾಷ್ಟ್ರಕ್ಕೋಸ್ಕರ ಅಂತಾರಲ್ಲ, ರಾಷ್ಟ್ರದ ಒಳಗಡೆ ಇಟ್ಕೊಂಡು 2003ರಿಂದ 2008 ತನಕ 150 ಹತ್ಯೆಗಳಾಗಿದೆ, ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಮಾಲೆಗಾಂವ್ ಸ್ಫೋಟದಲ್ಲಿ ಇವರು ಯಾರು ಸಂಸದರು ಅಂತ ಹೇಳ್ತಾರೆ, ಪ್ರಜ್ಞಾ ಠಾಕೂರ್ ಅವರೇ A1 ಆರೋಪಿ ಅನ್ನುವಂಥದ್ದು ಮರಿಬಾರ್ದು. ಅವರ ಹಿನ್ನೆಲೆನೂ ಸಂಘ ಪರಿವಾರ ಅನ್ನುವಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ RSS ಅಂತಂದ್ರೆ ಸರ್ ಬಳಸಿ ಎಸೆಯುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಏನ್ ಬಳಸ್ತಾರೆ ಸರ್, ಉದಾಹರಣೆ ಪ್ರವೀಣ್ ತೊಗಾಡಿ ಅಂತ ಹೆಸರು ಕೇಳಿದ್ರಿ, ಪ್ರಮೋದ್ ಮುತಾಲಿಕ್ ಅಂತ ಹೆಸರು ಕೇಳಿದ್ರಿ, ಮಹೇಂದ್ರ ಕುಮಾರ್ ಅಂತ ಹೆಸರು ಕೇಳಿದ್ರಿ, ಹನುಮಂತೇಗೌಡ ಅಂತ ಹೆಸರು ಕೇಳಿದ್ರಿ, ಅವರಲ್ಲಿ AK ಸುಬ್ಬಯ್ಯ ಅನ್ನೋರ ಹೆಸರು ಕೇಳಿದ್ರಿ, BB ಶಿವಪ್ಪ ಅನ್ನೋರ ಹೆಸರು ಕೇಳಿದ್ರಿ. ನಿಮ್ಗೇನ್ ಪ್ರಾಬ್ಲಮ್ ಈಗ? ನೋ ನಿಮ್ ಪ್ರಾಬ್ಲಮ್ ಈಗ AK ಸುಬ್ಬಯ್ಯ ಅವ್ರು ಮಾತಾಡ್ಕೋತಾರೋ, ತೊಗಾಡಿ ಅವ್ರು ಮಾತಾಡ್ಕೋತಾರೋ, ಅಥವಾ ಈ ಕಡೆ ನೀವು ಇನ್ನೊಬ್ರು ಯಾರು ಹೇಳ್ತಾ ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡ್ಕೋತಾರೋ, ಯಾರೋ ಮಾತಾಡ್ಕೋತಾರೆ. ವೈಯಕ್ತಿಕ ಲಾಸ್ ಇಲ್ಲ, ಆದರೆ ಅವರ ಸಂಚುಗಳು ಮಹೇಂದ್ರ ಕುಮಾರ್ ಅವರು ನಿಮ್ಮನ್ನಾಗ್ಲಿ ಈ ಒಂದು ರಾಜ್ಯದ ವ್ಯವಸ್ಥೆಯನ್ನಾಗ್ಲಿ ಕೆಲವು ವ್ಯಕ್ತಿಗಳು ಒಂದು ಸಂಘ ಸೇರಿ ಸಂಘವನ್ನ ಬಿಟ್ಟಾಗ ಅಥವಾ ತೆಗೆದಾಗ ಅದರಿಂದ ರಾಜ್ಯದ ಮೇಲೆ ದುಷ್ಪರಿಣಾಮಗಳಾಗಿ ಕ್ಷೋಭೆ ಉಂಟಾಗಿ, ಬರ ಉಂಟಾಗಿ, ಅತಿವೃಷ್ಟಿಯಾಗಿ ಏನಾದ್ರು ಆಯ್ತಾ ಅಂತ ಸಂಘದಲ್ಲಿ ಸೇರ್ತಾರೆ, ಸಂಘ ಬಿಡ್ತಾರೆ. ಈಗ ಸತ್ಯವನ್ನ ಹೊರಗೆ ಬಿಡ್ತಾರೆ. ಕಾಂಗ್ರೆಸ್ ಅಲ್ಲಿರೋ ಬಿಜೆಪಿಗೆ ಬರ್ತಾರೆ, ಬಿಜೆಪಿ ಕಾಂಗ್ರೆಸ್ ಬರ್ತಾರೆ. ಏನ್ ಮಾಡೋಣ ಅದಕ್ಕೆ? ಅಲ್ಲಿನ ತತ್ವ ಸಿದ್ಧಾಂತಗಳು ಏನನ್ನ ಹೇಳ್ಕೊಡ್ತದೆ, ವರ್ಣಾಶ್ರಮ ಯಾವ ತರ ಹೇಳ್ಕೊಡ್ತದೆ ಅನ್ನುವಂಥದ್ದು ಒಂದು. ಇನ್ನ ಬಹಳ ಮುಖ್ಯವಾಗಿ ಸರ್, ಇವರ ಒಂದು ಆರ್ಗನೈಸರ್ ಅನ್ನುವಂತ ಪತ್ರಿಕೆ 1998ರಲ್ಲಿ 1948ರಲ್ಲಿ ನಮ್ಮ ಸಂವಿಧಾನವನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಇವರಿಗೆ ಈದ್ಗಾ ಮೇಲೆ ಧ್ವಜ ಹಾರಿಸುವಂತ ಆ ಏನು ದೇಶದ ಪ್ರೇಮ 2001 ತನಕ ಇವರ RSS ಕಚೇರಿ ನಾಗ್ಪುರದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಿಲ್ಲ. ರಾಷ್ಟ್ರ ಧ್ವಜವನ್ನು ಇವರು ಒಪ್ಪಲಿಲ್ಲ, ರಾಷ್ಟ್ರದ ಸಂವಿಧಾನವನ್ನು ಇವರು ಒಪ್ಪಲಿಲ್ಲ. ಇವರು ದೇಶದ ಒಳಗಡೆ ಕೂತ್ಕೊಂಡು ಆಂತರಿಕ ಗಲಭೆಗಳನ್ನ ಸೃಷ್ಟಿ ಮಾಡುವಂತದ್ದು. ಸರ್, ಏನಕ್ಕೆ ಬೇಕು ಸರ್? ಇಲ್ಲಿ ಕೊಡಗಲ್ಲಿ ಗನ್ ಟ್ರೈನಿಂಗ್ ಕೊಡ್ತಾರಲ್ಲ, ಏನ್ ಮಾಡೋದಕ್ಕೆ? ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ? ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ವೇಣುಗೋಪಾಲ್ ಅವರೇ, ಈಗ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದೇಶದ ಧ್ವಜವನ್ನ ನೀವು ಒಪ್ಕೊಳ್ಳಿಲ್ಲ, ಬಹಳ ವರ್ಷಗಳವರೆಗೆ ಸತಾಯಿಸಿದ್ರಿ ನೀವು ಅಂತ. ದೇಶದ ಧ್ವಜಕ್ಕೆ ಒಪ್ಕೊಳ್ಳೋಕೆ ಸತಾಯಿಸಿದ್ರಿ ನೀವು. ಈ ಕಡೆ ಗನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಿಮ್ಮ ಸಂಘ ಇವ್ರ ಪ್ರಕಾರ, ದರ್ಶನ್ ಪ್ರಕಾರ, ನಾನು ಅದು ಅವ್ರಿಗೆ ಅಲ್ಲೇ ಕೇಳಿದ್ದೀನಿ, ಸಂಘದಲ್ಲಿ ಕೆಲವರು ಸೇರಿಕೊಳ್ಬಹುದು, ಕೆಲವರು ಆಚೆ ಬರಬಹುದು. ಪಾರ್ಟಿಲೂ ಹಾಗೇನೆ, ಪಾರ್ಟಿ ಯೂನಿಯನ್ಗಳಲ್ಲೂ ಹಾಗೇನೆ. ಇಷ್ಟ ಇದ್ದರೆ ಇರ್ತಾರೆ, ಕಷ್ಟ ಆದರೆ ಹೋಗ್ತಾರೆ. ಏನೋ ಚಿತಾವಣೆ ಮಾಡಿದ್ದಾರೆ. ಜೊತೆಗೆ 3 ಬಾರಿ ಬ್ಯಾನ್ ಆಗಿರತಕ್ಕಂಥ ಸಂಘ ಅಂತ ಹೇಳಿ ಈಗ ಮತ್ತೊಮ್ಮೆ ಬ್ಯಾನ್ ವಿಷಯ ಬರ್ತಾ ಇದೆಯಲ್ಲ, ಏನನ್ನಿಸ್ತು ನಿಮಗೆ RSSನವರಾಗಿ? ಸರ್, ಈಗ ಸಂಘ 100ನೇ ವರ್ಷಕ್ಕೆ ಕಾಲಿಡ್ತಿದೆ ಸರ್. 100ನೇ ವರ್ಷದಲ್ಲಿ ಪ್ರಥಮ ಶಾಖೆ ಆರಂಭ ಆಗಿದ್ದ ದಿನದಿಂದ ಇವತ್ತು ದೇಶದಾದ್ಯಂತ
ಸುಮಾರು 72,000 ಶಾಖೆಗಳಿದೆ, 50,000 ಮಿಲನ್ಗಳು ನಡೆಯುತ್ತಿದೆ, 125 ಸ್ಥಾನಗಳಲ್ಲಿ ನಾವು ಇದ್ದೀವಿ. ಸೊ ಹೀಗಿರುವಾಗ ನಾವು ಸಮಾಜದ ವಿರುದ್ಧ ನಡ್ಕೊಂಡಿದ್ರೆ, ಅದೇ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವಂಥ ಕಾರ್ಯ ಮಾಡೋದಾಗಿದ್ರೆ, ಅಥವಾ ಈಗ ದರ್ಶನ್ ಅವ್ರು ಏನು ಹೇಳಿದ್ರು ಆ ಥರ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ರೆ ಜನ ನಮ್ಮನ್ನು ಒಪ್ತಿರಲಿಲ್ಲ, ಅಥವಾ ನಾವಿಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಇದೇ ಕಾಂಗ್ರೆಸ್ನ ಸ್ಥಿತಿ ನೋಡಿ ಸರ್, ಅವ್ರಿಗೆ ಸ್ವಾತಂತ್ರ್ಯ ಬಂದಾಗ್ಲಿಂದ ದೇಶವನ್ನು ಆಳದವರು ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಸಮಾಜ ನಾವು ಮಾಡ್ತಿರೋ ಕೆಲಸವನ್ನು ಸಮಾಜ ಒಪ್ಪಿ ನಾವು ಇವತ್ತು ಲಕ್ಷಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ತಲುಪಿದ್ದೀವಿ. ಹಾಗಾಗಿ ಸರ್ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮುಸ್ಲಿಂ ಲೀಗ್ ಅವರ ಡಾನ್ ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿಕೆ ಅಂದರೆ, ಕಾಂಗ್ರೆಸ್ ಅವರಿಗೆ ಮುಸಲ್ಮಾನರ ಬೆಂಬಲ ಬೇಕು ಅಂದರೆ ಅವರು ಈ ಕೂಡಲೇ RSSನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಇದು 1930ರಲ್ಲಿ ಡಾನ್ ಪತ್ರಿಕೆಯಲ್ಲಿ, ಮುಸ್ಲಿಂ ಲೀಗ್ನ ಡಾನ್ ಪತ್ರಿಕೆಯಲ್ಲಿ ಹೇಳಿದಂಥ ಒಂದು ಹೇಳಿಕೆ. ಇದೇ ಥರದ ಹೇಳಿಕೆಯನ್ನು ಪ್ರಿಯಾಂಕ ಖರ್ಗೆ ಅವರು ಅವರ ಅಲ್ಪಸಂಖ್ಯಾತರ ಓಲೈಕೆಗೆ ಮುಸ್ಲಿಂ ಅವರ ಬೆಂಬಲ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಇವತ್ತು RSS ಯಾವ ರೀತಿ ಬೆಳೆದಿದೆ, RSS ಎಲ್ಲಿ ತಲುಪಿದೆ, ಯಾವ್ಯಾವ ಸೇವಾ ಕಾರ್ಯಗಳಲ್ಲಿ ಮಾಡ್ತಿದೆ. ಈಗ ಇತ್ತೀಚೆಗೆ ಒಂದು ಏನು ವಿಮಾನ ದುರ್ಘಟನೆ ನಡೀತು, ಅದರಲ್ಲೂ ಸಂಘದ ಸ್ವಯಂ ಸೇವಕರು ಭಾಗಿಯಾಗಿ ಅಲ್ಲಿನ ರಕ್ಷಣಾ ಕಾರ್ಯದಲ್ಲಿ, ಅಲ್ಲಿನ ಏನೇನು ಕಾರ್ಯದಲ್ಲಿ ಭಾಗಿಯಾಗಿದ್ರು. ಈ ಥರ ನೂರಾರು ಕಾರ್ಯಗಳಲ್ಲಿ, ಸೇವಾ ಕಾರ್ಯಗಳಲ್ಲಿ ಸಂಘ ಭಾಗಿಯಾಗಿದೆ. ಸಂಘ ಜನರ ಮನಸ್ಸಿನಲ್ಲಿದೆ. ಹಾಗಾಗಿ ನಾವು ಇವತ್ತು ವಿಶ್ವವ್ಯಾಪಿ ಆಗಿದೆ, ದೇಶವ್ಯಾಪಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಶ್ರೀನಿವಾಸ್ ಅವರೇ, ಈಗ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡೋದು, ದಿಗ್ವಿಜಯ್ ಸಿಂಗ್ ಮಾತಾಡೋದು, ಪ್ರಿಯಾಂಕ್ ಖರ್ಗೆ ಮಾತಾಡೋದು ಏನು ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ RSS ಎನ್ನುವುದೇ ಒಂದು ಕಡೆ ಇವರು ಮುಸ್ಲಿಂ ವಿರೋಧಿ, ಕ್ರೈಸ್ತ ವಿರೋಧಿ, ಜೊತೆಗೆ ಬಹುತ್ವ ವಿರೋಧಿಗಳಿವರು. ಇವರು ಏಕತೆ ಅಂದರೆ ಇವರಿಗೆಲ್ಲ ಒಂದೇ, ಹಿಂದೂ ರಾಷ್ಟ್ರ, ಒಂದೇ ಒಂದು ಭಾಷೆ, ಹಿಂದಿ ಭಾಷೆ ಸಾಕು, ಹಿಂದೂ ರಾಷ್ಟ್ರ ಸಾಕು, ಇದನ್ನೇ ಕರೆಯೋಣ, ಎಲ್ಲ ಏಕ 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 ಇದು ಮಾತ್ರ ಇದೆ. ಬಟ್ ಮೂಲ ನೆಲೆಗಟ್ಟಲ್ಲಿ ನೋಡಿದ್ರೆ ಭಾರತ 516ಕ್ಕಿಂತ ಹೆಚ್ಚಿನ ಸಂಸ್ಥಾನಗಳಿದ್ದಂಥ ಒಂದು ದೇಶ. 516ಕ್ಕಿಂತ ಹೆಚ್ಚಿನ ಸಂಸ್ಥಾನಗಳಿದ್ದಂಥ ದೇಶ ಕಾಲಾನಂತರದಲ್ಲಿ ಒಂದು ಒಗ್ಗೂಡಿ ಒಂದು ದೇಶದ ರಚನೆಯಾಗಿ ಅದು ರೂಪುಗೊಂಡು, ಒಬ್ಬರು ರಾಜಸ್ಥಾನಿ ಮಾತಾಡ್ತಾರೆ, ಒಬ್ಬರು ಮರಾಠಿ ಮಾತಾಡ್ತಾರೆ, ಇನ್ನೊಬ್ರು ಯಾರೋ ಒಡಿಯಾ ಮಾತಾಡ್ತಾರೆ, ಇನ್ನೊಬ್ಬರು ಕನ್ನಡ, ತಮಿಳು, ತೆಲುಗು, ಮಲಯಾಳಮ್ಮು, ಈ ರೀತಿ ನಿಮಗೆ ವಿವಿಧತೆ, ಬೇರೆ ಬೇರೆ ಪ್ರಾಂತ್ಯಗಳನ್ನು ಒಗ್ಗೂಡಿಸಿಕೊಂಡು ದೇಶ ಅಂತ ಒಂದು ರಚನೆ ಮಾಡ್ಕೊಂಡಿದ್ದೀವಿ. ಹೀಗಿದ್ದಾಗ ಬಹುತ್ವವನ್ನು ಇವರು ಒಪ್ಪಲ್ಲ, ಮುಸ್ಲಿಮ್ಸ್ ಕಂಡ್ರೆ ಆಗಲ್ಲ ಇವರಿಗೆ, ಬರೀ ಹಿಂದೂ ರಾಷ್ಟ್ರ ಅಂತ ಮಾಡುವುದಾದರೆ ಕಾನ್ಸ್ಟಿಟ್ಯೂಷನ್ನೇ ಮಾಡಿಬಿಡ್ಬೇಕಾಗಿತ್ತು. ಅದನ್ನು ಫಸ್ಟ್ ಆಫ್ ಆಲ್ ಇವರು ಕಾನ್ಸ್ಟಿಟ್ಯೂಷನ್ನೇ ಒಪ್ಪಲ್ಲ ಇವರು. ಅಪ್ ಟು 2002 ಇವರು RSSನ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರದ ಧ್ವಜವನ್ನು ಹಾರಿಸೋಕ್ಕೆ ಇವರು ಹಿಂದೇಟು ಹಾಕಿದವರು. ರಾಷ್ಟ್ರ ಧ್ವಜವನ್ನೇ ಒಪ್ಕೊಂಡಿರಲ್ಲ ಇವರು ಅಂತ ಬಂದಾಗ ವೈ ಅಂತ ಒಂದು ಪ್ರಶ್ನೆ ಬರಬಾರ್ದಾ ಸರ್? ದಿಗ್ವಿಜಯ್ ಸಿಂಗ್ ಅವ್ರಿಗಾಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕ್ ಖರ್ಗೆ ಆಗಲಿ, ಯಾಕೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಇವರಿಗೆ ಹಿಂದೂ ಶಬ್ದದ ಪರಿಕಲ್ಪನೆ ಗೊತ್ತಿಲ್ಲ. ಓಕೆ, ಹಿಂದೂ ಅಂದರೆ ಸಮಗ್ರ ಅಂತ, ಸಮಷ್ಟಿ ಅಂತ, ಪೂರ್ಣ ಅಂತ. ಇಲ್ಲಿ ಈ ದೇಶದಲ್ಲಿ ಯಾರೆಲ್ಲ ವಾಸ, ಯಾವ ಡಿಕ್ಷನರಿ ಇದೆ ಇದು ಹಿಂದೂ ಅಂದ್ರೆ ಈ ತರದ್ದೊಂದು? ಹೌದು, ಎಲ್ಲರೂ ತೋರಿಸ್ಕೊಡಿ ನನಗೆ. ಅಲ್ಲಲ್ಲ, ಅದ್ರ ಶಬ್ದ ಹಿಂದೂ ಅಂದ್ರೆ ಏನು? ಹಿಂದೂ ಒಂದು ಧರ್ಮ, ಹಿಂದೂ ಧರ್ಮ ಅಂತ ಮಾತಾಡ್ತಾರೆ. ಅದೊಂದು ಬದುಕುವ ಪದ್ಧತಿ ಅಂತ ಕೂಡ ಕೆಲವರು ಮಾತಾಡ್ತಾರೆ. ಬದುಕುವ ಪದ್ಧತಿ, ಬದುಕುವ ಪದ್ಧತಿ ಅಂದ್ರೆ ಏನು ಹೇಳಿ? ಏನು ಬದುಕುವ ಪದ್ಧತಿ? ಎಲ್ಲರೂ ಅವ್ರವ್ರ ಬದುಕಿನ ಪದ್ಧತಿ ಅಂದ್ರೆ ಎಲ್ಲ ಸೇರಿ ತಾನೇ ಅದು. ಓಕೆ, ನಾವು ಡಿಫೈನ್ ಮಾಡ್ಕೊಂಡಿರೋದು ಹಿಂದೂ ಅಂದ್ರೆ ಸಮಷ್ಟಿ, ಸಮಗ್ರ, ಪೂರ್ಣ, ಪರಿಪೂರ್ಣ ಅಂತ. ಇದರಲ್ಲಿ ಹಿಂದೂಗಳು ಇದ್ದಾರೆ, ಧರ್ಮ ಪಾಲನೆ ಮಾಡೋರು, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರನ್ನು ಬಿಟ್ಟು ಇದು ಪೂರ್ಣ ಆಗಲ್ಲ. ಒಂದು ಪಾಯಿಂಟ್ ಎಲ್ಲೋ ಒಂದ್ ಕಡೆ ಕಟ್ಟಾಯ್ತು ಅಂದ್ರೆ ಅದಕ್ಕೆ ಸಂಪೂರ್ಣ ಆಗಲ್ಲ. ಮುಸ್ಲಿಮರು ಕೇಳಿದ್ರೆ ಅವರು ಹೇಳ್ತಾರೆ ಮುಸ್ಲಿಂ ಎಂದರೆ ಸರ್ ನಮ್ಮ ಅಲ್ಲ, ಎಲ್ಲರೂ ಒಂದು ಅಂತ ಹೇಳಿದ್ದಾರೆ, ಎಲ್ಲರ ಜೊತೆ ಬದುಕು ಅಂತ ಹೇಳಿದ್ದಾರೆ, ಸಾಮರಸ್ಯದ ಇರಿ ಅಂತ ಹೇಳಿದ್ದಾರೆ, ಒಗ್ಗಟ್ಟು ಅಂತ ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ. ನೀವು ಹೇಳಿದಂಗೆ ಅವರು ಒಂದು ವ್ಯಾಖ್ಯಾನ ಕೊಡ್ತಾರೆ. ಜನ ಸುಖಿನೋ ಭವಂತ ಅಂತ ಇದೆಯಾ? ವಸುದೈವ ಕುಟುಂಬಕಂ ಅಂತ ಇದೆಯಾ? ಓಕೆ, ಇದೆಯಾ? ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಇದೆಯಾ? ಅಲ್ಲಿ ನಮ್ಮ ಹಿಂದೂ ಧರ್ಮ ಹುಟ್ಟಿದಾಗಿಂದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಇದೆ. ಹಾಗಾಗಿ ಯಾರನ್ನ ಬಿಟ್ಟು ನಾವಿಲ್ಲ ಈ ದೇಶದಲ್ಲಿ, ಎಲ್ಲರನ್ನೂ ಸೇರ್ಕೊಂಡು ನಾವು ಹೋಗ್ತಾ ಇದ್ದೀವಿ.
ಹಾಗಾಗಿನೇ ನಮ್ಮ ವೇಣುಗೋಪಾಲ್ ಅವ್ರು ಹೇಳಿದಾಗೆ ಇದು 100 ವರ್ಷ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ 100 ವರ್ಷ ಪೂರೈಸಿದೆ, ಯಾವುದೇ ವಿಘ್ನಗಳಿಲ್ಲದೆ ಭಿನ್ನವಾಗದೆ ಅಂದರೆ ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಏನ್ ಸರ್? ಹಾಗಾಗಿ ಇಲ್ಲಿ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಲಿಬರ್ಹಾನ್ ಕಮಿಷನ್ ಹೇಳಿದ್ದು ತನ್ನ ಆರ್ಗನೈಸೇಷನಲ್ ಸ್ಟ್ರೆಂತ್ ಅನ್ನ ಬಳಸಿಕೊಂಡು ಬಾಬ್ರಿ ಮಸೀದಿಯನ್ನ RSS ಕೆಡವಿ ಹಾಕ್ತು ಅಂತ. ಹಾಗೆ ಅಂತ 1992ರಲ್ಲಿ RSSನ ಆವತ್ತಿನ ಕಾಂಗ್ರೆಸ್ ಸರ್ಕಾರ PV ನರಸಿಂಹರಾವ್ ನೇತೃತ್ವದಲ್ಲಿ ಬ್ಯಾನ್ ಮಾಡ್ತು. ಆಮೇಲೆ ಯಾಕೆ ತೆಗಿತ್ತು ಬ್ಯಾನ್ನ? ಯಾಕೆ ಅಂದ್ರೆ ಅದರಲ್ಲಿ RSSನ ಪಾತ್ರ ಇರಲಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಈ ಬ್ಯಾನ್ ಮಾಡೋದೇ ತಪ್ಪು RSSನ. ಯಾಕಂದ್ರೆ ಇದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಪ್ರಬಲ ಒಂದು ರಾಷ್ಟ್ರಕ್ಕಾಗಿ ವ್ಯಕ್ತಿ ವಿಕಾಸಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂಘಟನೆ ಇದು. ಅಲ್ಲಿ 1,70,000 ಸಾಮಾಜಿಕ ಕಾರ್ಯಕ್ರಮಗಳು, ಸೇವಾ ಕಾರ್ಯಕ್ರಮಗಳು ಇರುವಂತ ಏಕೈಕ ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರಲ್ಲಿ ಪ್ರಾಕೃತಿಕ ವಿಕೋಪಗಳಾದ್ರೆ, ಪ್ರವಾಹ ಬಂತು, ಅರ್ಥಬೇಕಾದ್ರೆ ಅದ್ರ ಮೊದಲು ಹೋಗೋದು ಸೇವಾ ಕಾರ್ಯಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಾಮಾಜಿಕ ಚಟುವಟಿಕೆಗಳೇ ತನ್ನನ್ನು ಸಂಪೂರ್ಣವಾಗಿ, ನಾ ಹೇಳ್ತೀನಿ ಸರ್, ಸಾಮರಸ್ಯ ಅಂತ ಇದೆ ಸಂಘದಲ್ಲಿ. ಎಲ್ಲ ಜಾತಿ ಧರ್ಮ ಪ್ರಿಯಾಂಕ್ ಖರ್ಗೆ ಅವರು 300-400 ಕೋಟಿ ಹಣ ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ಅವ್ರಿಗೆ ಆಫೀಸ್ ಕಟ್ಟಕ್ಕೆ? ಯಾರು ತಂದು ಕೊಟ್ಟಿದ್ದೀವಿ? ಯಾರಿಗೆ 300-400 ಕೋಟಿ ಬಂದಿರೋದು? RSS ಆಫೀಸ್ ಕಟ್ಟಕ್ಕೆ. ಯಾವ ಆಫೀಸ್? RSS ಆಫೀಸ್ ಯಾವ ಆಫೀಸು? ಕರ್ನಾಟಕದ ಆಫೀಸಾ, ಮಹಾರಾಷ್ಟ್ರ ಆಫೀಸಾ, ಕೇರಳ ಆಫೀಸಾ, ದೆಹಲಿ ಆಫೀಸಾ, ಯಾವ ಆಫೀಸ್ ಹೇಳ್ತಾ ಇದಾರೆ ಸರ್? ಸುಮ್ಮನೆ ಗಾಳಿನಲ್ಲಿ ಗುಂಡ್ಬಿಟ್ಟು ಹೊಡೆದ್ಬಿಟ್ಟು ಹೋಗೋದಲ್ಲ. ನೀವೇನಾದ್ರೂ ಒಂದು ಅಲಿಗೇಷನ್ ಮಾಡಿದ್ರೆ ಯು ಶುಡ್ ಎಸ್ಟಾಬ್ಲಿಷ್ ವಿತ್ ಫ್ಯಾಕ್ಟ್ಸ್. ಐಕ್ಯತೆಗೆ ಚ್ಯುತಿ ತರೋ ಕೆಲಸ ಮಾಡ್ತಾರೆ ಇವರು, ಸಂವಿಧಾನದ ಒಗ್ಗಟ್ಟಿಗೆ ಚ್ಯುತಿ ತರೋ ಕೆಲಸವನ್ನ ಮಾಡ್ತಾರೆ. ಒಳ್ಳೆ ಶಬ್ದ ಹೇಳಿದ್ರಿ ಸರ್. ಈ ಸಂವಿಧಾನಕ್ಕೆ ಇವರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ನವರು ಪದೇ ಪದೇ ಒಂದು ಪ್ರಶ್ನೆ ಕೇಳ್ತಾರೆ, RSSನವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರು ಹೋರಾಟ ಮಾಡಿದ್ರು ಅಂತ ಕೇಳಿ. ನಮ್ಮ ಸಂಸ್ಥಾಪಕರಾದಂಥ ಪರಮಪೂಜ್ಯ ಹೆಡ್ಗೇವಾರ್ಜಿ 22 ತಿಂಗಳು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲಲ್ಲಿದ್ದರು. ಅವ್ರು ಹೊರಗಡೆ ಬಂದಾಗ ಮೋತಿಲಾಲ್ ನೆಹರು ನೆಹರು ಅವ್ರ ತಂದೆ ಹೋಗಿ ಅವ್ರನ್ನ ಸನ್ಮಾನ ಮಾಡಿ ಕರ್ಕೊಂಡು ಬಂದ್ರು. ಆದ್ರೆ ಇವ್ರು ಹೇಳ್ತಾ ಇದ್ರು ಸಂವಿಧಾನಕ್ಕಾಗಿ ಹೋರಾಟ ಮಾಡಿದಾರಾ? ಸರ್, ಸಂವಿಧಾನ ಕತ್ಲಲ್ಲಿಟ್ಟು ಬ್ಯಾನ್ ಮಾಡಿ ಇಂದಿರಾ ಗಾಂಧಿ ಅವರು ತಮ್ಮ ಕುರ್ಚಿ ಉಳಿಸ್ಕೊಳಕ್ ಮಾಡಿದಾಗ 20,000 ಜನ ಸ್ವಯಂ ಸೇವಕರು ಜೈಲಿಗೆ ಹೋಗಿದ್ದಾರೆ ಸರ್. ಅದು ಕಾಂಗ್ರೆಸ್ನವ್ರು ತಿಳ್ಕೋಬೇಕು. 2ನೇ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದ ಪುನರ್ಸ್ಥಾಪನೆಗೆ ಯಾರಾದ್ರೂ ಹೋರಾಟ ಮಾಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. Ban lifted once RSS agreed to recognize the constitution and national flag. ಜಯಪ್ರಕಾಶ್ ನಾರಾಯಣ ಅವರು ಸ್ವತಃ ಮಾತಾಡಿದ್ದಾರೆ. ಜಯಪ್ರಕಾಶ್ ನಾರಾಯಣ ಅವರು ಇದು ಮಾತಾಡಿದ್ದಾರೆ. 20,000 ಸ್ವಯಂ ಸೇವಕರನ್ನ ಬಂಧಿಸಲಾಯಿತು ಆಫ್ಟರ್ ದಿ ಅಸಾಸಿನೇಷನ್ ಆಫ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. Ban lifted once RSS agreed to recognize the constitution and national flag. ಯಾವಾಗ RSS ಸಂವಿಧಾನವನ್ನ ಮತ್ತು ರಾಷ್ಟ್ರ ಧ್ವಜವನ್ನ ಒಪ್ಪುತ್ತೇನೆ ಎಂದು ಹೇಳಿದ ಮೇಲೆ ಈ ನಿಷೇಧವನ್ನು ತೆರವುಗೊಳಿಸಲಾಯಿತು. ಒಂದು ನಿಮಿಷ ಸರ್, ಅದು ಒಪ್ಕೊಂಡಿಲ್ಲ ಅಂದಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಮರ್ಜೆನ್ಸಿನಲ್ಲಿ ಏನು ಹೋರಾಟ ಮಾಡಬೇಕಾಗಿತ್ತು? ಇದೇ ಬೆಂಗಳೂರಿನ ಜೈಲಲ್ಲಿ ಯಾರ್ಯಾರಲ್ಲಿ ಇದ್ರು ಸರ್? ನಮ್ಮ ಸಹಕಾರ್ಯವಾದಂತ ದತ್ತಾತ್ರೇಯ ಹೊಸಬಾಳೆ ಅವರಿದ್ರು, ಕಾಶಿ ನಾಗರಾಜ್ ಅವರಿದ್ರು. ಎಷ್ಟು ಜನ ಇದ್ರು ಸರ್ RSSನವರು ಇದೇ ಬೆಂಗಳೂರು ಜೈಲಲ್ಲಿ? ಯಾರಾದ್ರೂ ಒಬ್ಬ ಕಾಂಗ್ರೆಸ್ನವರು ಸಂವಿಧಾನ ಉಳಿಸೋದಕ್ಕೆ ಎಮರ್ಜೆನ್ಸಿನಲ್ಲಿ ಇವ್ರು ಹೋಗಿದಾರಾ? ಜೈಲ್ ಸೇರಿದಾರಾ? ಒಬ್ಬರ ಹೆಸರಲ್ಲಿ ಇವ್ರಿಗೆ ಯೋಗ್ಯತೆ ಇದ್ರೆ ಸಂವಿಧಾನ ಉಳಿಸಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮರುಸ್ಥಾಪನೆಗೆ ಹೋರಾಟ ಅಂದಾಗ ನಿಮ್ಗಿರ್ತಕ್ಕಂಥ ಜೆನ್ಯೂನ್ ರೀಸನ್ ಏನು? ಈಗ ಏನಾಗುತ್ತೆ, 2-3 ಭಾಗ ಬರುತ್ತೆ. ಈಗ ಬಾಯಿ ಮಾತಿಗೋ ಅಥವಾ ಒಂದು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೋ, ಇಲ್ಲ ಸಂವಿಧಾನ ತೆಗೆದು ಬಿಡ್ತಾರೆ ಇವರು, ಮನುಸ್ಮೃತಿನ ಜಾರಿ ಮಾಡಿಬಿಡ್ತಾರೆ. ಇದಕ್ಕೇನಾದರೂ ನಿಮಗೆ ಲೀಗಲಿ ಒಂದು ಮೆರಿಟ್ ಸಿಗುವಂಥ ಅಂಶಗಳಿರಬೇಕು. ಫಸ್ಟ್ ನಾನು ಫೈಟ್ ಮಾಡ್ತೀನಿ ಲೀಗಲ್ಲಾಗಿ. ಪ್ರಿಯಾಂಕ್ ಖರ್ಗೆ ಅವರಾದರೂ ಕೇಸ್ ಮಾಡಲಿ, ನೀವಾದರೂ ಒಂದು ಪೆಟಿಷನ್ ಹಾಕಿ ಇಂತಿಂಥ ಕಾನೂನಾತ್ಮಕ ಕಾರಣಗಳಿದೆ, ಇದಕ್ಕೆ ನೀವು RSS ಬ್ಯಾನ್ ಮಾಡಬೇಕು ಅಂತೇಳಿ. ಅಲ್ಟಿಮೇಟ್ಲಿ ನೀವು ಇಲ್ಲಿ ಏನೇ ಬಾಯಿ ಮಾತಲ್ಲಿ ಹೇಳಿದ್ರು ಕೂಡ, ನೀವೇನೇ ಪಾಸ್ ಮಾಡಿಕೊಂಡ್ರು ಕೂಡ RSS ಅನ್ನೋ ಸಂಘಟನೆ ವೇಣುಗೋಪಾಲ್ ಅವರೋ ಇನ್ನೊಬ್ಬರು ಮತ್ತೊಬ್ಬರು ಕೋರ್ಟ್ಗೆ ಹೋಗೇ ಹೋಗ್ತಾರೆ. ಲೀಗಲಿ ಫಸ್ಟ್ ಪ್ರೂವ್ ಮಾಡಿ. ನೀವು ಎಲ್ಲೆಲ್ಲಿ ರಾಂಗ್ ಎಡವಿದ್ದಾರೆ, ಇವರು ತಪ್ಪೇನು ಮಾಡಿದ್ದಾರೆ ಅಂತ ಹೇಳಿ ಪ್ರೂವ್ ಮಾಡಿ, ಆಮೇಲೆ ಇಟ್ಕೊಂಡು ನಿಮ್ಗೆ ಬ್ಯಾನ್ ಮಾಡಿ. ಲೀಗಲ್ನೇ ಮಾತಾಡದೆ ಬೇರೆಲ್ಲ ಮಾತಾಡ್ತಾ ಇದ್ದೆ. ಅವ್ರು ಕೇಳ್ತಾ ಇದ್ದಾರೆ 400 ಕೋಟಿ ಆಗಿಬಿಡ್ತು. ಯಾವ ಆಫೀಸ್ ಸ್ವಾಮಿ 400 ಕೋಟಿ? ಅವ್ರು IT ಕಟ್ಟಿಲ್ವಾ? ಫೈಲ್ ಮಾಡಿ, ಕಂಪ್ಲೇಂಟ್ ಮಾಡಿ ITಗೆ. ಇಡಿ ಕರೀರಿ ಅವ್ರನ್ನ. ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅವ್ರು 400 ಕೋಟಿ ರೂಪಾಯಿನ. ನಿಮ್ಮನ್ನ ಯಾರು ತಡಿತಿಲ್ಲ ಅಲ್ವಾ ಇಲ್ಲಿ? ಸರ್ ನೋಡಿ, ನಾನು ನಿಮಗೆ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಭಯೋತ್ಪಾದಕ ಘಟನೆ ಸಂಘಟನೆ ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಿದ್ದಾರೆ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದಾರೆ. ಆ ಕಾರಣಕ್ಕೆ ಈ ದೇಶದ ಕಾನೂನು ಯಾವ್ಯಾವ ಶಿಕ್ಷೆ ಕೊಟ್ಟಿದೆ ಅನ್ನುವಂಥದ್ದು ಇತಿಹಾಸ. ನೀವು ನನ್ನ ಕೇಳಿದ್ರಿ ಯಾವ ಕಾರಣಕ್ಕೋಸ್ಕರ ಅಂತೇಳಿ. ಸರ್, ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತಾ ಹೋದೆ. ಏನು ಇವರು ಒಂದು ಮಹಾತ್ಮ ಗಾಂಧೀಜಿಯವರ ಹತ್ಯೆ, ಇನ್ನೊಂದು ಸಂವಿಧಾನವೇ ಬೇಡ ಅಂತ ಇವರ ಆರ್ಗನೈಸರ್ ಪತ್ರಿಕೆನಲ್ಲಿ ಮುಖಪುಟದಲ್ಲಿ ಬರೆದ್ರಲ್ಲ. ಇವರ RSS ಕಚೇರಿ ಮೇಲೆ 2001 ತನಕ ನಮ್ಮ ರಾಷ್ಟ್ರಧ್ವಜವನ್ನ ಹಾರಿಸಿಲ್ಲಲ್ಲ. 1991ರಲ್ಲಿ ಈ ದೇಶದಲ್ಲಿ ಬಾಬ್ರಿ ಗಲಾಟೆ ಶುರುವಾಯ್ತಲ್ವಾ, ರಕ್ತದ ಕೋಡಿ ಹರಿತಲ್ಲ ಈ ದೇಶದಲ್ಲಿ. ಅದಕ್ಕಿಂತ ಉದಾಹರಣೆನ 2008ರಲ್ಲಿ ಒಡಿಶಾದಲ್ಲಿ ಕ್ರೈಸ್ತರ ಮೇಲೆ ದಾಳಿ ಆಯ್ತಲ್ಲ, 2003ರಲ್ಲಿ ಗೋಧ್ರಾ ಹತ್ಯೆ ಕಂಡ ಆಯ್ತಲ್ಲ. ಸರ್, ನಮ್ಮ ಕರ್ನಾಟಕದಲ್ಲಿ ಪಬ್ ಮೇಲೆ ದಾಳಿ, ಚರ್ಚ್ ಮೇಲೆ ದಾಳಿ, ಹೆಣ್ಣು ಮಕ್ಕಳು ಭಾರತ ಮಾತಾ ಕಿ ಜೈ, ಆ ಹೆಣ್ಣು ಮಕ್ಕಳ ಅವ್ರ ಸ್ವಾತಂತ್ರ್ಯ ಅವ್ರ ಹಕ್ಕು. ನನಗೊಂದು ಪ್ರಶ್ನೆ ಬರುತ್ತೆ ಸರ್, ಹೆಣ್ಣು ಮಕ್ಕಳು ಪಬ್ಬಿಗೆ ಹೋಗಿ ಅರೆ ಬರೆ ಬಟ್ಟೆ ಹಾಕಿದ್ರು ಇವ್ರಿಗೆ ಪ್ರಾಬ್ಲಮ್, ಮುಸಲ್ಮಾನರು ಮೈ ತುಂಬ ಬಟ್ಟೆ ಹಾಕಿದ್ರು ಇವ್ರಿಗೆ ಪ್ರಾಬ್ಲಮ್. ಏನ್ ನಾವೇನಾದ್ರೂ ಕಾಡು ಮನುಷ್ಯ ತರ ಮೈಗೆ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾ? ಏನ್ ಇವ್ರ ಮನಸ್ಥಿತಿ? ಒಂದು ಜನರಲ್ ಕ್ವಶನ್ ಕೇಳ್ಬಿಡ್ತೀನಿ. ಹೇಳಿ ಸರ್. ಈಗ ಕಾರ್ಮಿಕರ ಸಂಘಗಳಿರ್ತವೆ, ಯಾರೋ ಒಂದು ಚಾಲಕರ ಸಂಘಗಳಿರ್ತವೆ, ಯಾವುದಾದ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಒಂದು ಸಂಘ, ಆ ಸಂಘಕ್ಕೆ ಒಂದು ಫ್ಲಾಗ್ ಮಾಡ್ಕೊಳ್ತಾರೆ. ಅವರವರು ಕಚೇರಿಗಳಲ್ಲೂ ಆಯಾ ಸಂಘಕ್ಕೆ ಸಂಬಂಧಪಟ್ಟಂತೆನೋ ನಮಗೊಂದು ಧ್ವಜ ಇರಲಿ. ದಲಿತ ಸಂಘಟನೆಗಳು ಇವೆ, ಅವರೊಂದು ಧ್ವಜ ಇಟ್ಕೊಂಡು ಬರ್ತಾರೆ ಪ್ರತಿಭಟನೆಗಳು ಮಾಡಿದಾಗ. ಆ ಧ್ವಜ ಇದ್ದರೆ ನಾವು ಅದನ್ನು ನೀವು ಯಾಕೆ ನ್ಯಾಷನಲ್ ಫ್ಲಾಗ್ ಇದು ಮಾಡ್ತಾ ಇಲ್ಲ ಕೇಳಬಹುದು. ನಾನು ನಾಲೆಡ್ಜ್ ಕೇಳ್ತಾ ಇದ್ದೀನಿ. ವೆರಿ ವ್ಯಾಲಿಡ್ ಕ್ವಶನ್, ನಿಮಗೆ ಉದಾಹರಣೆ ಸಮೇತ. ಯಾಕೆಂದ್ರೆ ಯು ರೈಸ್ಡ್ ಅ ಗುಡ್ ಕ್ವಶನ್. ಸರ್, ಈದ್ಗಾದಲ್ಲಿ, ಈದ್ಗಾ ಅಂದ್ರೆ ಮುಸ್ಲಿಮ್ರು ಪ್ರೇಯರ್ ಮಾಡುವಂತ ಒಂದು ಜಾಗ, ಅವ್ರಿಗೂ ಒಂದು ಫ್ಲಾಗ್ ಇರುತ್ತಲ್ಲ. ಉದಾಹರಣೆ, ಇವ್ರ ಮನೇಲಿ ಹಾಕೊಳ್ಳಿಲ್ಲ, ಇವ್ರ ಕಚೇರಿ ಹಾಕ್ಲಿಲ್ಲ. ಹುಬ್ಳಿನಲ್ಲಿ ಎಷ್ಟು ದಿನ ಕರ್ಫ್ಯೂ, ಗೋಲಿಬಾರ್, ಗಲಾಟೆಗಳು, ಇವರ ಅಸ್ತಿತ್ವಕ್ಕೋಸ್ಕರ ದೇಶದ ಒಳಗಡೆ. ಸರ್, RSS ಅಂದ್ರೆ ರಾಷ್ಟ್ರೀಯ ಸಮಸ್ಯೆಗಳ ಸಂಘ. ಇದು ಇವ್ರು ಯಾವ ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರ್, ನಾವು ಸೇವೆ ಮಾಡಿದೀವಿ ಸರ್, ಕೊಡಗಿನ ಗುಡ್ಡ ಕುಸಿದಾಗ ನಾನೇ ಹೋಗಿ ಸೇವೆ ಮಾಡಿ ಬಂದಿದ್ದೇವೆ. ಈ ರಾಷ್ಟ್ರದಲ್ಲಿ ಆಯ್ತು, ಇವರು ಸಂಸತ್ ಸ್ಥಾನಕ್ಕೆ ಹೆಂಗ್ ಕಳಿಸ್ತಾರೆ? ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಡಿಸಿಷನ್ ಬಂದಿದೆ, ಪ್ರಜ್ಞಾ ಠಾಕೂರ್ ಮಾಲೇಗಾಂವ್ ಸ್ಫೋಟ ಆಯ್ತಲ್ಲ, ಅಲ್ಲಿ ಸುಮಾರು ಮುಸಲ್ಮಾನರು ಸತ್ರಲ್ಲ. 2003ರಿಂದ 2008 ತನಕ ಈ RSS ನವರ ದಾಳಿಗಳಿಗೆ ಸುಮಾರು 150 ಜನ ಸತ್ರಲ್ಲ. ಸರ್, ಬಾಂಬ್ ಯಾಕೆ ತಯಾರಿ ಮಾಡ್ತಾರೆ ಇವರು? ಹುಬ್ಳಿ ಕೋರ್ಟ್ ಅಲ್ಲಿ ಹೆಂಗೆ ಬ್ಲಾಸ್ಟ್ ಆಯ್ತು, ಅದು ಕೊನೆ ಯಾರ ಹೊರ್ತಾರೆ? ಎಲ್ಲ ಒಂದು ಕ್ರೈಮ್ ಕೃತ್ಯಗಳಿಗೆ ಇವರು ಭಾಗಿಯಾಗಿದ್ದಾರೆ. ವೇಣುಗೋಪಾಲ್ ಅವರು ಈಗ ಗಂಭೀರ ಆರೋಪಗಳನ್ನು ದರ್ಶನ್ ಒಂದು ಕಡೆ ಇಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಪಾಯಿಂಟ್ ಇರತಕ್ಕಂಥದ್ದು, RSS ಎನ್ನುವುದು BJPಯ ಒಂದು ಅಂಗಸಂಸ್ಥೆನಾ? RSSಗೆ ಒಂದು ಈ ರಾಜ್ಯ ಆಳಬೇಕು, ಈ ದೇಶ ಆಳಬೇಕು ಅನ್ನೋ ಪರೋಕ್ಷ ಇಚ್ಛೆ ಇಟ್ಕೊಂಡು ತಾನು ನೇರವಾಗಿ ಎಲ್ಲೂ ಪಿಚ್ಗೆ ಬರದೆ ಇಂಡೈರೆಕ್ಟಾಗಿ BJP ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ? BJPಯ ಸಿದ್ಧಾಂತಗಳಿಗೆ, ರಾಜಕೀಯ ಸಿದ್ಧಾಂತಗಳಿಗೆ ನೆರವಾಗುವ ರೀತಿಯಲ್ಲಿ ನಿಮ್ಮ ವರ್ತನೆಗಳು, ನಿಮ್ಮ ಸಂಘದ ವರ್ತನೆಗಳು ಇದೆಯಾ ಅಂತ? ಸರ್, ಆ ಸಂಘದ ಧ್ಯೇಯ ಏನು? ಒಂದು ರಾಷ್ಟ್ರೀಯತೆ ಸರ್, ಎಲ್ಲರಲ್ಲೂ ರಾಷ್ಟ್ರೀಯತೆ ಮೂಡಿಸುವಂಥದ್ದು. ಎರಡನೇದು ವ್ಯಕ್ತಿ ನಿರ್ಮಾಣ. ಮೂರನೇದು ಹಿಂದೂಗಳ ಸಂಘಟನೆ. ಇದು ಸಂಘದ ನಮ್ಮ ಏನು ಅಲ್ಲ, ಹಿಂದೂಗಳಂದ್ರೆ ಎಲ್ಲರನ್ನು ಒಳಗೊಂಡಿರೋದು ಅಂತ ಆಗ್ಲೇ ಶ್ರೀನಿವಾಸ್ ಅವರು ಮಾತಾಡ್ತಾ, ನಿಜಾನ ಅದು? ಹಿಂದೂ ಎಂದರೆ ಎಲ್ಲರನ್ನು ಒಳಗೊಂಡಿರೋದು, ಎಲ್ಲರೂ ಒಂದು ಒಟ್ಟಾಗಿರೋದು, ಅದರಲ್ಲಿ ಮುಸ್ಲಿಮು ಬರ್ತಾನೆ, ಕ್ರಿಶ್ಚಿಯನ್ನು ಬರ್ತಾರೆ, ಎಲ್ಲರೂ ಬರ್ತಾರೆ, ಆ ಥರದ ಹಿಂದೂನಾ? ಇಲ್ಲಪ್ಪ, ಮುಸ್ಲಿಮರಿಂದ, ಕ್ರಿಶ್ಚಿಯನ್ನರಿಂದ, ಬೌದ್ಧರಿಂದ, ಜೈನರಿಂದ, ಸಿಖ್ಖರಿಂದ ಹೊರತಾಗಿರ್ತಕ್ಕಂಥದ್ದು ಹಿಂದೂ ಅಂತ ಏನಾದರೂ ಇದೆಯಾ ಅಂತ ನನ್ನ ಪಾಯಿಂಟ್. ಸರ್, ಏನಾಗಿದೆ ಈಗ, ಹಿಂದೂಗಳಲ್ಲಿ ಅನೇಕ ಜಾತಿಗಳು, ಅನೇಕ ಮತಗಳು, ಅನೇಕ ಜಾತಿಗಳಿರೋದ್ರಿಂದ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು. ಇವ್ರನ್ನೆಲ್ಲ ಸಂಘಟನೆ ಮಾಡಿ ರಾಷ್ಟ್ರೀಯತೆ, ಜನರಲ್ಲಿ ರಾಷ್ಟ್ರೀಯತೆ ಮೂಡಿಸುವಂಥದ್ದು ನಮ್ಮ ಒಂದು ಕಾರ್ಯ. ಇದು ಪರಮ ಪೂಜ್ಯನ ಡಾಕ್ಟರ್ ಜಿನೂ ಹೇಳಿದ್ದಾರೆ, ಗುರುಜಿನೂ ಹೇಳಿದ್ದಾರೆ, ಯಾವತ್ತು ಎಲ್ಲ ಸಂಘಟನೆ ಆಗ್ತಾ ಅವತ್ತು RSSನ ಅದಾಗೆ ವಿಸರ್ಜನೆ ಆಗ್ತದೆ. ಅದು ನಾವು ಮತ್ತೆ ನಡೆಸ್ಕೊಂಡು ಹೋಗೋದೇ ಬೇಡ. ಸರ್, ಈಗ ಇವ್ರು ಹೇಳಿದ್ದ ಅನೇಕ ಸಂಗತಿಗಳನ್ನ ನೋಡಿ. ಈಗ ಉದಾಹರಣೆಗೆ 1930ರಲ್ಲಿ ಪರಮ ಪೂಜನೀಯ ಡಾಕ್ಟರ್ ಜಿ ಹೇಳ್ತಾರೆ, 1930 ಜನವರಿ 21ರಲ್ಲಿ ಯಾವಾಗ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯಕ್ಕೋಸ್ಕರ ಹೋರಾಡುತ್ತೆ, ಅವಾಗ ಡಾಕ್ಟರ್ ಜಿ ಎಲ್ಲ ಶಾಖೆಗಳಿಗೂ ಒಂದು ಮೆಸೇಜನ್ನು, ಸಂದೇಶವನ್ನು ಕಳಿಸ್ತಾರೆ. ಪರಮ ಪೂಜ್ಯ ನಮ್ಮ ಏನು ಭಗವದ್ ಧ್ವಜ ಇದೆ, ಈ ರಾಷ್ಟ್ರೀಯ ಧ್ವಜವನ್ನು, ಇದನ್ನೇ ರಾಷ್ಟ್ರೀಯ ಧ್ವಜವನ್ನಾಗಿ ನಾವು ಪರಿಗ್ರಹಿಸಿ ಅದನ್ನ ನೀವು ಎಲ್ಲ ಗೌರವ, ರಾಷ್ಟ್ರ ಗೌರವ ಕೊಡಬೇಕು ಅನ್ನೋದನ್ನ 1930 ಜನವರಿ 21ರಲ್ಲಿ ಎಲ್ಲ ಶಾಖೆಗಳಿಗೂ ಸಂದೇಶವನ್ನು ಕಳಿಸ್ತಾರೆ. ಎರಡನೇದು ಸರ್, ಯಾಕೆ ಈ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ
ಸಂಘ ಏನಕ್ಕೆ ನೇರವಾಗಿ ಭಾಗಿಯಾಗಲಿಲ್ಲ ಅಂದರೆ, ಒಂದು ಗುರೂಜಿ ಅವರು ಅವತ್ತಿನ ದಿನ ಒಂದು ಸಂದೇಶವನ್ನು ಕೊಡ್ತಾರೆ. ಯಾವಾಗ ನಮ್ಮ ಯಾವುದೇ ಸ್ವಯಂ ಸೇವಕರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಬಹುದು, ಆದರೆ ಸಂಘ ನೇರ ಭಾಗಿಯಾಗಲ್ಲ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ನಿಮ್ಮ ಇಷ್ಟಕ್ಕೆ ನೀವು ಬರಲ್ಲ ಅಂದ್ರೆ ನಿಮ್ಮ ಪ್ರಾಣಿಗಳಿಗೆ ನಿಮ್ಮ ಹೋರಾಟಕ್ಕೆ ನೀವು ಹೊಣೆ ಅಂತನಾ ಸರ್? ಜಯಪ್ರಕಾಶ್ ನಾರಾಯಣರವ್ರಿಗೆ ಸಂಘ ಒಂದು ಇಬ್ರು ನಮ್ಮ ಪ್ರಮುಖರು ಹೋಗ್ತಾರೆ ಸರ್. ಹೋಗಿ ಸಂಘ ಏನು ಸ್ವತಂತ್ರ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ನಮ್ಮ ನಡೆ ಹೇಗಿರಬೇಕು, ಯಾವ ಥರ ಮಾಡಬೇಕು ಅನ್ನೋದು ಕೇಳ್ತಾರೆ ಸರ್. ಆಗ ಸರಿಯಾದ ಉತ್ತರ ಸಿಗದ ಕಾರಣ, ಅವ್ರ ಕಡೆಯಿಂದ ಸರಿಯಾದ ಉತ್ತರ ಸಿಗದ ಕಾರಣ ಸಂಘ ಏನು ಹೇಳುತ್ತೆ, ಒಂದು ನಿಲುವನ್ನು ತಗೊಳ್ತಾರೆ ಸರ್. ಸಂಘದ ಎಲ್ಲಾ ಸ್ವಯಂ ಸೇವಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಬಹುದು, ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದ್ರೆ ಸಂಘ ನೇರವಾಗಿ ಯಾಕೆಂದ್ರೆ ಸಂಘದ್ದೇ ಅದೇ ನಿಮಗೆ ಶಾಖೆಗಳಿದೆ, ಬೇರೆ ಕೆಲಸಗಳಿದೆ. ಹಾಗಾಗಿ ಆದ್ರ ಕಾರಣ ಅದು ಹೇಳುತ್ತೆ. ಮತ್ತೆ ಇನ್ನೊಂದು ಸರ್, ಅವತ್ತು 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಚಿಮೂರ್ ಮತ್ತೆ ಅಸ್ಥಿ ಘಟನೆಗಳು ನೋಡಿ ಸರ್. ಯಾರು ಸರ್ ಅದಕ್ಕೆ ಕಾರಣ? ಬ್ರಿಟಿಷ್ ಅಧಿಕಾರಿಗಳನ್ನ ಅವತ್ತು ದಂಗೆ ಆದಾಗ ಸುಮಾರು ಬ್ರಿಟಿಷ್ ಅಧಿಕಾರ ಕೊಲೆ ಆಗುತ್ತೆ, ಮತ್ತೆ ಅಲ್ಲಿ ದೊಡ್ಡದಾದ ದಂಗೆ ಆಗುತ್ತೆ. ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಪಾಲ್ಗೊಂಡವರು ಸಂಘದ ಸ್ವಯಂ ಸೇವಕರು. ಹೇಮಂತ್ ಕಾಣಿ ಅನ್ನೋ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಒಂದು ಏನು ರೈಲಿನ ಫಿಶ್ ಪ್ಲೇಟ್ ತೆಗಿತಾನೆ. ಅದು ಆ ರೈಲಿನಲ್ಲಿ ಸಾವಿರಾರು ಬ್ರಿಟಿಷ್ನ ಏನು ಸೈನಿಕರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹತ್ತಿಕ್ಕಕ್ಕೆ ಹೋಗ್ತಿರ್ತಾರೆ. ಅವಾಗ ಆ ಹೇಮಂತ್ ಕಾಣಿ ಫಿಶ್ ಪ್ಲೇಟ್ ತೆಗಿತಾನೆ. ಅವಾಗ ಅಲ್ಲಿನ ಪೊಲೀಸರು ಅವನು ಬಂಧಿಸ್ತಾರೆ, ಅವನಿಗೆ ಮರಣದಂಡನೆ ವಿಧಿಸ್ತಾರೆ ಸರ್. ಇಂಥ ನೂರಾರು ಘಟನೆ, ನೂರಾರು ಸ್ವಯಂ ಸೇವಕರು ಇದು ಸ್ವಾತಂತ್ರ್ಯ ಸಂಗ್ರಾಮ ಪಾಲ್ಗೊಂಡಿದ್ದಾರೆ, ಪ್ರಾಣವನ್ನ ತಿಂತಿದ್ದಾರೆ. ಕೇಳ್ಬಿಡ್ತೀನಿ ನಿಮಗೆ ವೇಣುಗೋಪಾಲ್, ಎರಡೆರಡು ಕ್ವಶನ್ ಕೇಳ್ಬಿಡ್ತೀನಿ. ಕ್ವಶನ್ ನಂಬರ್ 1, ಅವತ್ತಿನ ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅಂತ ಸಹಜವಾಗಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಕಾಂಗ್ರೆಸ್ನವರು ಟೈಮ್ ಅಂಡ್ ಅಗೇನ್ ಕೇಳ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಅನೇಕರು ಹೇಳ್ತಾರೆ ಈ BJP ಅವರ ಮನೆಯಿಂದ ಯಾರೂ ಬಂದಿರಲಿಲ್ಲ, ಇನ್ನೂ ಬೇರೆ ಥರ ಹೇಳ್ತಾರೆ. ನಾನು ಅದನ್ನು ಹೇಳಕ್ಕೆ ಪದ ಬಳಸಕ್ಕೆ ಹೋಗಲ್ಲ ನಾನೀಗ, ಇರಲಿ. ಇನ್ನೊಂದು ಭಾಗ ಏನು ಅಂದರೆ, ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದು ಒಬ್ಬರು. ಇದು ದೇಶದ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದಕನ ಕೃತ್ಯ ಅಂತ ಕೆಲವರು ಕರೀತಾರೆ. ಇಲ್ಲ ಅದು ಭಯೋತ್ಪಾದನ ಕೃತ್ಯ ಅಂತ ಕರಿಬೇಡಿ, ಅದೊಂದು ಮರ್ಡರ್ ಅಷ್ಟೇ ಅಂತ ಕೆಲವರು ಕರೀತಾರೆ. ಇದನ್ನು ಯಾವ ಕ್ಯಾಟಗರಿಗೆ ಸೇರಿಸಬೇಕು ಈ ದೇಶ ಅಂತ? ಸರ್, ನೀವೇ ಈ ಹಿಂದೆ ಒಂದು ನಿಮ್ಮ ಚಾನೆಲ್ನಲ್ಲೇ ಒಂದು ಸಾವರ್ಕರ್ ಬಗ್ಗೆ, ಗೋಡ್ಸೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ ಸರ್. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಏನ್ ಹೇಳಿದೆ, ನಾಥೂರಾಮ್ ಗೋಡ್ಸೆ ಸಾವರ್ಕರ್ಗೂ ನಂಟೇ ಇಲ್ಲ. ಅಂದ್ರೆ ನಂಟಿಲ್ಲ ಅಂದ್ರೆ ಅವನು ಆ ಕೊಲೆಯಲ್ಲಿ ವೀರ್ ಸಾವರ್ಕರ್ ಅವರ ಯಾವುದೇ ಕೈವಾಡವಿಲ್ಲ ಅಂತ ನ್ಯಾಯಾಲಯನೂ ಸಹ ಹೇಳ್ತಾರೆ. ಅದರಲ್ಲಿ ಅವರ ತಪ್ಪಿಸತ್ತಲ್ಲ ಅಂತ ವೀರ್ ಸಾವರ್ಕರ್ನ ಬಾರಿಗೊಳಿಸ್ತಾರೆ. ಕರೆಕ್ಟ್ ಅಲ್ವಾ ಸರ್? ಹೀಗಿರುವಾಗ ಇವರು ಪದೇ ಪದೇ ಗೋಡ್ಸೆಗೂ ಸಂಘಕ್ಕೂ ಯಾವುದೂ ನಂಟಿಲ್ಲ ಅನ್ನೋದನ್ನೂ ಸಹ ಅವತ್ತು ಗೊತ್ತಾಗಿದೆ. ಅದಾದ ನಂತರ ಇವರು RSS ನ ಬ್ಯಾನ್ ಮಾಡಿದಾಗ ಇದೇ ನ್ಯಾಯಾಲಯ ಸಂಘದ ಪಾತ್ರ ಏನಿಲ್ಲ ಅಂತ ಸಂಘವನ್ನ ದೋಷಮುಕ್ತಗೊಳಿಸ್ತದೆ. ಇಷ್ಟಾದ್ರೂ ಈಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ಇಂದಿನ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಒಂದು ಅಜೆಂಡಾ, RSS ನ ಬ್ಯಾನ್ ಮಾಡದಂತ ಒಂದು ಮಾತನ್ನ ಹೇಳಿದ್ರೆ ಅಲ್ಪಸಂಖ್ಯಾತರನ್ನ ಬೆಂಬಲ ನಮಗೆ ಸಿಗುತ್ತೆ. ಹಾಗಾಗಿ ಇದನ್ನ ಇದೊಂದು ಅವಾಗ್ಲಿಂದ ನೆರೇಟಿವ್ ಬರ್ತಾ ಇದೆ ಸರ್, ಇದು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ತಾವು ಇದನ್ನ ಹಲವಾರು ಬಾರಿ ಚರ್ಚೆ ಮಾಡಿದ್ದೀರಾ. ಫೈನಾನ್ಷಿಯಲಿ ಶ್ರೀನಿವಾಸ್ ಅವರು ನಿಮಗೆ ಕೇಳಬೇಕಾಗಿತ್ತು. ಈಗ RSS ಬ್ಯಾನ್ ಅನ್ನೋ ವಿಚಾರವನ್ನು ಲೀಗಲಿ ಇವರಾದರೂ ಮಾಡಲಿಕ್ಕೆ ಯಾಕೆ ರೆಡಿ ಇಲ್ಲ ಅಂತ ನಾನು ಅವ್ರಿಗೆ ಕೇಳಿದೆ. ಒಂದು ವೇಳೆ ಬ್ಯಾನ್ ಮಾಡೋದಾದರೆ ಜೆನ್ಯೂನ್ ರೀಸನ್ನ ನೀವು ಅದನ್ನು ಇಡಲಿಕ್ಕೆ ಸ್ವತಂತ್ರರಿದ್ದಾರೆ ಎಲ್ಲರೂ ಕೂಡ, ಇಂತಿಂಥ ಕಾರಣಕ್ಕೆ ಇದು ಬ್ಯಾನ್ ಆಗಬೇಕು ಅಂತೇಳಿ ಅಂತ ಯಾವ ಪ್ರಯತ್ನಗಳನ್ನು ಮಾಡದೆ ಇವರು ಯಾವಾಗೆಲ್ಲಾದರೂ ಮೈಕ್ ಮುಂದೆ ಇದನ್ನು ಮಾತಾಡಿದ್ರೆ ತುಂಬ ತಲೆ ಕೆಡಿಸ್ಕೋಬೇಕಾ RSS ಆಗಲಿ BJP ಆಗಲಿ ಇದ್ರ ಬಗ್ಗೆ? ಬರೀ ಮೈಕ್ ಮುಂದೆ, ಕ್ಯಾಮರಾಗಳ ಮುಂದೆ ಖಂಡಿತ ಇಲ್ಲ. ಯಾಕೆಂದರೆ ಲೀಗಲಿ ಮಾಡಬೇಕಲ್ಲ ಯಾರಾದರೂ. ಸಂಘ ಹೇಗೆ ಅಂದರೆ ಯಾಕೆ ಪ್ರತಿಕ್ರಿಯೆ ಕೊಡೋದು? ತುಂಬ ಜನ ಕೇಳ್ತಾರೆ, ಸಂಘ ಕಣ್ಸಲ್ಲ ಯಾಕೆ ಅಂದರೆ ಸಂಘ ಒಂದು ಸಮಚಿತ್ತತೆಯಿಂದ ಇರೋಂಥದ್ದು ಯಾವಾಗ್ಲೂ. ಅದ್ರದ್ದು ಏನು ಗುರಿ ಧ್ಯೇಯಗಳಿದೆ ಅದ್ರ ಕಡೆ ಅಷ್ಟೇ ಅದ್ರದ್ದು ಫೋಕಸ್. ಪ್ರಶಂಸೆನೂ ಸ್ವೀಕಾರ ಮಾಡಲ್ಲ, ಟೀಕೆಗಳಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದ್ರ ಧ್ಯೇಯ ಏನಿದೆ ಕಳೆದ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಈಗ ಇವರು ಮನುಸ್ಮೃತಿ ಜಾರಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಈಗ ಮನುಸ್ಮೃತಿ ಹಂಗೆ ಜಾರಿ ಮಾಡಿಬಿಡ್ಬೇಕು ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ತುಂಬ ದುರ್ಬಲವಾಗಿರಬೇಕು, ವೀಕೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿಬಿಟ್ಟಿರ್ಬೇಕು. ಅದು ಅವಾಗ ಯಾರು ಏನು ಬೇಕೋ ಅಂತ ಅದನ್ನು ಜಾರಿ ಮಾಡಿಬಿಡ್ತಾರೆ. ತುಂಬ ಒಳ್ಳೆ ಅದ್ಭುತವಾದ ಮಾತು ಹೇಳಿದ್ರಿ.
ಮನುಸ್ಮೃತಿ ಜಾರಿ ಮಾಡಿಬಿಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಮೂಲತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ವಿರೋಧಿಗಳಾದ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅವ್ರು ಬರೆದಂಥ ಆ ಸಂವಿಧಾನ ಅಷ್ಟೊಂದು ವೀಕ್ ಆಗಿದೆ ಅನ್ನೋದನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅವರು. ಇತ್ತೀಚಿನ ಉದಾಹರಣೆಗೆ ಆ ಸಂವಿಧಾನ ಫ್ಲಾಶ್ ಮಾಡ್ತಾ ಇದ್ರಲ್ಲ ತಗೊಂಡು, ನಾನು ಕೇಳೋದು ಯಾವ ಪುರುಷಾರ್ಥಕ್ಕಾಗಿ ಸಂವಿಧಾನ ಕತ್ಲಟ್ಟಿ ಎಮರ್ಜೆನ್ಸಿ ಮಾಡಿದ್ರಿ ನೀವು? ಏನಕ್ಕಾಗಿ ಮಾಡಿದ್ರಿ? ಎಷ್ಟು ಜನ ನೀವು ಆ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಪುನರ್ಸ್ಥಾಪನೆಗೆ ಕಾಂಗ್ರೆಸ್ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಜೈಲಿಗೆ ಹೋದ್ರು? ನಾನು ದೂಗು ಲಕ್ಷ್ಮಣ್ ಅವರಿದ್ರು, ನಾನು ಹೇಳಿದೆ, ದತ್ತಾತ್ರೇಯ ಹೊಸಬಾಳೆ ಅವರಿದ್ರು, ಕಾಶಿಂ ನಾಗರಾಜ್ ಅವರಿದ್ರು ಜೈಲಲ್ಲಿ, ಬೆಂಗಳೂರು ಜೈಲಲ್ಲಿ, ಅಡ್ವಾಣಿ ಅವರಿದ್ರು, ಇವರಿದ್ರು, ಅನೇಕ ಜನ ಜೈಲಲ್ಲಿದ್ರು. ಹೊರಗಡೆ ಬಂದು ಅಂಡರ್ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಇವ್ರು ಏನ್ ಮಾಡಿದ್ರು ಅಂತ, ಇವ್ರು ಏನ್ ಮಾಡಿದ್ರು? ಇನ್ನೊಂದು ಸ್ಮೃತಿ ಅಂದ್ರೆ ಏನ್ ಸರ್? ಸಂವಿಧಾನ ಅಲ್ವಾ? ಸ್ಮೃತಿ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಅದೇನು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಸ್ಮೃತಿ ಅಂದ್ರೆ ಇದಕ್ಕೆ ಯಾರು ವಾರಸ್ದಾರಿಲ್ಲ ಇಲ್ಲಿ. ಇವ್ರೇನು ವರ್ಣಾಶ್ರಮ ಸುಮ್ಮನೆ ಏನೋ ಇಲ್ಲ, ಟಿವಿ ತಾವು ಕರಿದ ತಕ್ಷಣ ಏನೋ ಬಾಯಿಗೆ ಬಂದಂಗೆ ವೇಗಕ್ಕೆ ಬಂದು ಮಾತಾಡ್ತಾರೆ. ದಟ್ಸ್ ನಾಟ್ ಕರೆಕ್ಟ್. ನೀವು ಬಂದಾಗ ನೀವು ಲಕ್ಷಾಂತರ ಜನ ತಮ್ಮ ಟಿವಿ ನೋಡ್ತಾ ಇರ್ತಾರೆ, ಕನ್ವಿನ್ಸ್ ಆಗ್ಬೇಕು, ಆ ರೀತಿ ಮಾತಾಡಬೇಕು. ಮನುಸ್ಮೃತಿನ ಮರುಸ್ಥಾಪನೆ ವಾಜಪೇಯಿ ಅವರು ಸರ್ಕಾರ ಬಂದಾಗ ಅದನ್ನೇ ಹೇಳ್ತಾ ಇದ್ರು ದಲಿತರಿಗೆ, ಮುಸ್ಲಿಮ್ಸ್ಗೆಲ್ಲ. ಬಿಜೆಪಿ ಬಂದ್ರೆ ಸಂವಿಧಾನ ತೆಗೆದ್ಬಿಟ್ರು. 13 ದಿನ ಆಯ್ತು, 13 ತಿಂಗಳಾಯ್ತು, 6 ವರ್ಷ ಆಯ್ತು. ತೆಗೆದ್ರ ಸರ್ ಸಂವಿಧಾನನ? ಅದಾದ್ಮೇಲೆ ಮತ್ತೆ ಹೇಳ್ತಾ ಇದ್ರು ಸಂವಿಧಾನ ತೆಗೆದ್ಬಿಡ್ತಾರೆ ಅಂತ. ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಿಂದ 303 ಸೀಟಿನೊಂದಿಗೆ ಸರ್ಕಾರದಲ್ಲಿದ್ರು. ಸಂವಿಧಾನ ತೆಗೆದ್ರ? ಆದ್ರೆ ಪದೇ ಸಂವಿಧಾನ ತೆಗೆದುಬಿಡ್ತಾರೆ ಅಂತ ಎದುರಿಸೋದ್ರ ಮುಖಾಂತರ ಮುಸಲ್ಮಾನರನ್ನ ನಮ್ಮ ವೇಣುಗೋಪಾಲ್ ಅವ್ರು ಹೇಳ್ದಂಗೆ ಮತನ ಕ್ರೋಢೀಕರಣ ಮಾಡೋದು, ಮತ್ತೆ ಸಂವಿಧಾನವನ್ನ ತುಂಬಾ ದುರ್ಬಲ ಅನ್ನೋದನ್ನ ಇವ್ರು ಏನ್ ಪ್ರಾಜೆಕ್ಟ್ ಮಾಡಕ್ ಹೋಗ್ತಾ ಇದಾರೆ ಅತ್ಯಂತ ಖಂಡನೀಯವಾದದ್ದು. ಅಷ್ಟೊಂದು ವೀಕ್ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ನಮ್ಮ ಸಂವಿಧಾನ. ಈಗ ನೀವೇ ಮಾತಾಡ್ತಿರ್ತೀರಿ ಮನುಸ್ಮೃತಿ ಹಾಗೆ ಹೀಗೆ ಅಂತ. ಈ ಮೂಲಕವಾಗಿ ಸಮಾಜದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ದಲಿತ ಸಮುದಾಯಗಳು, ಇತರೆ ಹಿಂದುಳಿದ ಸಮುದಾಯಗಳು ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದು ಭೀತಿ ಹುಟ್ಟಿಸ್ಬಿಟ್ಟು ಆ ಮೂಲಕವಾಗಿ ಅವ್ರನ್ನೆಲ್ಲ ನಮ್ಮ ಕಡೆ ಇಟ್ಕೊಬೋಣ. ನಾವು ಇವ್ರ ಸಂವಿಧಾನ ಪರವಾಗಿದ್ದಾರೆ ಇವರು, ಈ ಒಂದು ಪ್ರಯತ್ನನ. ಮತ್ತು ನೀವೇ ಟೈಮ್ ಅಂಡಾಗೆ ಯಾಕೆ ಇದನ್ನು ಹೇಳ್ತಾ ಇರ್ತೀರಿ ಸಂವಿಧಾನ ಚೇಂಜ್ ಆಗುತ್ತೆ ಅಂತೇಳಿ ನೀವೇ ಕನ್ಫ್ಯೂಸ್ ಮಾಡ್ಕೊಂಡಂಗೆ. ಅದು ನೈಸ್ ಕ್ವಶನ್ ಸರ್. 400 ಪಾರ್ 400ಕ್ಕೂ ಅಧಿಕ ಸೀಟ್ಗಳನ್ನ ಗಳಿಸಿದರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ. ಅನಂತ್ ಕುಮಾರ್ ಹೆಗಡೆ, ನಾವು ಬಂದಿರುವುದೇ ಸಂವಿಧಾನವನ್ನ ಬದಲಾಯಿಸ್ಲಿಕ್ಕೆ ಎಲ್ಲ ಇರ್ತಕ್ಕಂಥದ್ದು. ಅದಕ್ಕೂ ಬಹಳ ಮುಖ್ಯವಾಗಿ ನಾನು ಅವಾಗ್ಲೂ ಹೇಳಿದೆ, 48ರಲ್ಲಿ ಇವ್ರ ಆರ್ಗನೈಸರ್ ಮುಖಪಡದಲ್ಲೇ ಹೇಳ್ತಾರೆ ಸಂವಿಧಾನವನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವ್ರು ಎಮರ್ಜೆನ್ಸಿ ಕಾಲ ಇಟ್ಟು ನಮಗೇನೋ ವಿರೋಧದ ಮಾತಾಡಿದ್ರು. ಸರ್, ಈ ದೇಶಕ್ಕೆ ಅವ್ರು ವೇಣುಗೋಪಾಲ್ ಅವ್ರು ಹೇಳಿದ್ರು ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಅಂತ ಕ್ಲೈಮ್ ಮಾಡಿದ್ರು. ವೇಣುಗೋಪಾಲ್ ಅವರು ಹೇಳಿದ್ದು, ನಾವು ಸಂಘನೇ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲ್ಲ, ಕಾರ್ಯಕರ್ತರು ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಮ ತಕರಾರು ಏನೂ ಇಲ್ಲ. ಸಂಘವಾಗಿ ಬರಲ್ಲ ವೇಣುಗೋಪಾಲ್ ಸಂಘ ಮಾಡಿಲ್ಲ, ಸಂಘವಾಗಿ ನಾವು ಬಂದಿಲ್ಲ. ಇನ್ನೊಂದೇನ್ ಹೇಳ್ತಾರಂತ ಅವ್ರು ಯಾರೋ ಡಾಕ್ಟರ್ ಜಿ, ಎಂತದ್ದು ಕೇಸರಿ ಧ್ವಜ ಅಂದ್ರೆ ನೀವು ತಿರಂಗನೂ ಒಪ್ಲಿಲ್ಲ. ಮಗದೊಂದು ಇವರು ನಿಜವಾಗ್ಲೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೆ ಇವ್ರ ಪಾಲಿನ ವೀರ, ನನಗಲ್ಲ. ಬ್ರಿಟಿಷ್ ಕೈಲಿ ಪಿಂಚಣಿ ಯಾಕೆ ತಗೊಂಡ್ರು, ಕ್ಷಮಾಪಣಾ ಪತ್ರ ಯಾಕೆ ಬರ್ಕೊಟ್ರು, ಇದೆಲ್ಲ ಇತಿಹಾಸ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಅವತ್ತು ಸ್ವಾತಂತ್ರ್ಯದಲ್ಲೂ ಭಾಗಿ ಇಲ್ಲ, ಸಂವಿಧಾನವನ್ನು ಒಪ್ಪಲ್ಲ ಅಂತಂದ್ರು. ಈಗ ನಾವು 400ಕ್ಕೂ ಅಧಿಕ ಸೀಟ್ ಬಂದ್ರೆ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ಈ ವಿಶ್ವ ಶ್ರೇಷ್ಠ ಸಂವಿಧಾನವನ್ನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ವಿಚಾರ ಬರುತ್ತೆ, ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಬಾಬಾ ಸಾಹೇಬ್ರನ್ನ ಅಧ್ಯಕ್ಷ ಮಾಡಿದ್ದು ನೆಹರು ಅವರು. ನೆಹರು ಅವರು, ಗಾಂಧೀಜಿ ಅವರು ಸೇರಿ ಬಾಬಾ ಸಾಹೇಬ್ರು ಇವತ್ತು ವಿಶ್ವ ಶ್ರೇಷ್ಠ ಸಂವಿಧಾನವನ್ನ ಸ್ವಾತಂತ್ರ್ಯ ಕೊಟ್ಟಿದೆ. ಸಂವಿಧಾನವನ್ನು ಕೊಟ್ಟಿದೆ. ನಾವು ಕೊಟ್ಟ ಸಂವಿಧಾನ, ನಾವು ಕೊಟ್ಟ ಬಾಬಾ ಸಾಹೇಬ್ ನಾನು ಇಲ್ಲೇನು ಗೊತ್ತಾ, ನಾನೇನೋ ಒಂದು ಸೆಂಟೆನ್ಸ್ ಹೇಳಕ್ ಹೊರಟಿದ್ದೆ, ನೀವೇನೋ ಮಾತಾಡಿದ್ರೆ ನನಗೆ ಗೊತ್ತಾಗ್ಲಿಲ್ಲ, ಅವ್ರು ರಿಯಾಕ್ಟ್ ಮಾಡಿಬಿಟ್ರು. ಒಂದು ನಿಮಿಷ ನಿಮ್ಗೆ ಕೇಳ್ಬಿಡ್ತೀನಿ, ಇವ್ರು ಹೇಳಿದ್ದೇನು, ಏನು ಹೇಳಿದ್ರು? ಹಾಂ,
ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತ. ಯಾರ್ರೀ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬೇಡ ಈಗ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವರನ್ನ ಕಾನೂನು ಸಚಿವರಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವ್ರನ್ನ 57ರಲ್ಲಿ ಸೋಲ್ಸಿಕೆ ಹೋಗಿದ್ದು ಸಾವರ್ಕರ್. ಇವರು ಸಂವಿಧಾನ ಒಪ್ಪುವಂತ ಪರಿಸ್ಥಿತಿ ಅಲ್ಲ, ಮನುಸ್ಮೃತಿಯ ಹೀನ ವ್ಯಕ್ತಿಗಳು. ಈಗ ಅಂಬೇಡ್ಕರ್ ಬಾಬಾ ಸಾಹೇಬರ ವಿರುದ್ಧವಾಗಿ ಹಾಕಿ ನೆಹರು 2 ಸಾವಿರ ಕ್ಯಾನ್ವಾಸ್ ಸರ್, ಬಾಬಾ ಸಾಹೇಬ್ ಈ ವಕ್ತಾರ ನಮ್ಗೆ ಹೇಳ್ತಾರೆ ಕಾಂಗ್ರೆಸ್ ಕೊಡ್ತಂತ. ನೀವು ಸ್ವಾತಂತ್ರ್ಯದ ವಿರೋಧಿಗಳು, ಸಂವಿಧಾನದ ತಿರಂಗ ವಿರೋಧಿಗಳು. ನಿಮಗೆ ಯಾವ್ದಿದೆ ರಾಷ್ಟ್ರೀಯತೆ? ರಾಷ್ಟ್ರದ ಬಗ್ಗೆ ಮಾತಾಡಕ್ಕೆ, ಹಿಂದೂಗಳ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ನಾವೇ ನಮ್ ಧರ್ಮನ ಅಡಾಯ್ತು ಕೊಟ್ಟಿದ್ವಿ ಇವ್ರಿಗೆ. ಇವರೇ ರಕ್ಷಣೆ ಮಾಡೋದಕ್ಕೆ ನಮಗೆ ಗೊತ್ತು. ನಮ್ಮ ಹೆಣ್ಮಕ್ಳು ರಕ್ಷಣೆ ಮಾಡ್ತಾರೆ, ರಾಷ್ಟ್ರದೊಳಗಡೆ ದ್ವೇಷ, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿ, ಆತಂಕವನ್ನು ಸೃಷ್ಟಿ ಮಾಡಿ, ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂತ ಕೆಲಸವನ್ನ ಈ ಸಂಘ ಪರಿವಾರ ಬಿಜೆಪಿ ನಿಮ್ದು ರಾಷ್ಟ್ರೀಯ ಸಮಸ್ಯೆ ಸಂಘ. ನಿಮ್ಗೆ ಇವತ್ತಿನ ಉದಾಹರಣೆ ಕೊಡ್ತೀನಿ. ಇವರ ಸಂಘದ ಹುಡುಗ ಸುಮಿತ್ ರಾಜು ಮಂಗಳೂರಲ್ಲಿ 50 ಅಶ್ಲೀಲ ವಿಡಿಯೋ ಇಟ್ಕೊಂಡಿದ್ದಾನೆ. ಇವರ ಪುತ್ತೂರಿನ ಮುತ್ತು ಕೃಷ್ಣ ರಾವು ಆ ಹೆಣ್ಣು ಮಕ್ಕಳಿಗೆ ಮಗು ಕೊಟ್ಟಿದ್ದಾನೆ, ಮದುವೆ ಆಗಿಲ್ಲ. ಇವರ ಸಂಘ ಪರಿವಾರ ಈಗ ನನ್ನ ಪಾಯಿಂಟ್ ಇದೆ. ಒಂದು ನಿಮಿಷ ಈಗ ದರ್ಶನ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಪ್ಪೋದಕ್ಕೆ ರೆಡಿ ಇಲ್ಲ ಇವರು. ಇವರ ಆರ್ಗನೈಸರ್ ಪತ್ರಿಕೆ ವಿರೋಧ ಮಾಡಿದ್ದು 100% ಸತ್ಯ. ಬಾಬಾ ಸಾಹೇಬ್ ವೇಣುಗೋಪಾಲ್ ಅವರೇ ವೇಣುಗೋಪಾಲ್ ಅವರೇ, ಇಲ್ಲಿ 2-3 ಭಾಗ ಇದೆ. ಈಗ 2-3 ಭಾಗ ಇದೆ. ಕೇಳಿಸ್ಕೊಳ್ರಿ, ಜಗಳದಲ್ಲೇ ಮುಗಿದೋಗುತ್ತೆ ಡಿಬೇಟ್, ಜಗಳದಲ್ಲೇ ಮುಗಿದೋಗ್ಬಿಡುತ್ತೆ. ನಾನು ಕೇಳೋದು, ಈಗ ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟು, ಯಾರು ಅನಂತಕುಮಾರ್ ಹೆಗಡೆ ಅಂತ ಆಯ್ತಾ, ಆಮೇಲೆ ಟಿಕೆಟ್ ಕೊಡಲಿಲ್ಲ ಬಿಡಿ, ಪಾರ್ಟಿ ಅದು ಬೇರೆ ವಿಚಾರ. ಅನಂತಕುಮಾರ್ ಹೆಗಡೆ ಅವ್ರ ಮಾತೆ ಪಾರ್ಟಿ ಮಾತಾ? ಪಾರ್ಟಿ ಅದನ್ನು ಇದು ನನ್ನ ಪಾರ್ಟಿ ಸ್ಟ್ಯಾಂಡು ಇದೆ ಅಂತ ಪಾರ್ಟಿ ಮಾತಾಡ್ತಾ, ಪಾರ್ಟಿ ಆ ಒಂದು ಹೇಳಿಕೆಯನ್ನು ಓನ್ ಮಾಡ್ತಾ, ಎಸ್ ಅನಂತಕುಮಾರ್ ಹೆಗಡೆ ಅದ್ಭುತವಾಗಿ ಮಾತಾಡಿದ್ರಿ, ಸಂವಿಧಾನ ಚೇಂಜ್ ಮಾಡಬೇಕು ನಮಗೂ ಉದ್ದೇಶ ಇದೆ ಅಂತ ಪಾರ್ಟಿ ಹೇಳ್ತಾ ಅಂತ ಒಂದು ಯಾರೇ ಈಗ ಅವ್ರ ಪಾರ್ಟಿಲಿ ಯಾರೋ ಒಬ್ಬ ಇದ್ದಾನೆ, ಅದ್ಯಾವುದೋ ಅತ್ಯಾಚಾರ ಮಾಡಿಬಿಟ್ಟ, ಅದ್ಯಾವುದೋ ವಿಡಿಯೋ ಇಟ್ಕೊಂಡಿದ್ದ ಅಂತ ಬಂದಾಗ, ಒಬ್ಬ ಯಾರೋ ಅವರೊಂದು ಕಾರ್ಯಕರ್ತ ಅಂತ ಬಂದಾಗ, ಎಲ್ಲ ಪಾರ್ಟಿಗಳಲ್ಲೂ ಆ ಥರ ಒಬ್ಬ ವ್ಯಕ್ತಿಗಳಿದ್ದೇ ಇರ್ತಾರೆ. ಒಂದೇನೋ ಅಪರಾಧ ಮಾಡಿರ್ತಾನೆ, ಕ್ರಿಮಿನಲ್ ಕೇಸ್ ಇರುತ್ತೆ, ಎಂಟೈರ್ ಪಾರ್ಟಿನ ಬ್ಲೇಮ್ ಮಾಡಬಹುದಾ? ಇದಕ್ಕೆ JDS ಹೊರತಾಗಿರಲ್ಲ, ಯೋಚನೆ ಮಾಡಿ ಮಾತಾಡ್ಬೇಕು ನೀವು. ಇದಕ್ಕೆ ಕಾಂಗ್ರೆಸ್ಸು ಹೊರತಾಗಿರಲ್ಲ, BJPನೂ ಹೊರತಾಗಿರಲ್ಲ. ಯಾರೋ ಒಬ್ಬ ಮಾಡಿದ ಕೆಲಸನ ಇಡೀ ಪಾರ್ಟಿಗೆ ನಾವು ಲೇಪನ ಮಾಡಬಹುದಾ? ಇದೊಂದು ಕಡೆ ಬರುತ್ತೆ. ಎರಡನೇ ವಿಚಾರ ಅಂತ ಬಂದಾಗ, ಸಂವಿಧಾನ ತಿದ್ದುಪಡಿ 100 ಆಗಿವೆ, ತಿದ್ದುಪಡಿ ಆಗಿದೆ, ಸಂವಿಧಾನ ಬದಲಾವಣೆ ಅನ್ನೋ ಪದ ಬೇರೆ ಸರ್. ಓಕೆ ಆಯ್ತು, ಅದು ಕೇಳ್ತಾ ಇದ್ದೀನಿ. ಇದಕ್ಕೆ ನೀವು ಹೆಂಗೆ ಫುಲ್ ಸ್ಟ್ಯಾಂಡ್ ಹೆಂಗೆ ಚೇಂಜ್ ಮಾಡ್ತೀರಾ ಅವ್ರಿಗೆ? ಸರ್, ಈಗ 100% ಸತ್ಯ. ಸುಮಿತ್ ರಾಜ್ ಅನ್ನುವಂಥದ್ದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತ. ಓಕೆ, ಇನ್ನು ಅವನು ಕೃಷ್ಣರಾವ್ ಮಗು ಕೊಟ್ಟೋಗಿದನಲ್ಲ, ಅವನು ಸಂಘ ಪರಿವಾರ, ಅದರಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಶಿಷ್ಯ ಅನ್ನೋದು ಅಷ್ಟೇ ಸತ್ಯ. ಸೊ ಹಾಗಾಗಿ ಮತ್ತೆ ನೀವು ಅನಂತ್ ಕುಮಾರ್ ಹೆಗಡೆ ಅಂತಂದ್ರಿ, ಸಾಂವಿಧಾನಿಕವಾಗಿ ಲಕ್ಷಾಂತರ ಮತಗಳಿಂದ ಆಯ್ಕೆಯಾದಂತ ಏನು ನಮ್ಮ ದೇಶದ ಸಂಸತ್ನಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದಿನ ದಿನ ಮಾಜಿ ಆದ್ಮೇಲೆ ಹೇಳಿದ್ದಂಥದ್ದಲ್ಲ, ಹಾಲಿ ಸಿಟ್ಟಿಂಗು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದಿದ್ದೀವಿ ಅಂತೇಳಿ ಮಧ್ಯಪ್ರದೇಶದಲ್ಲಿ ಹೇಳಿಕೆ ಕೊಡ್ತಾರೆ. ಗುಜರಾತ್ ಚೇಂಜ್ ಮಾಡ್ಬಿಟ್ರೆ ಸಂವಿಧಾನ ನಿಮ್ಗೆ ಆತಂಕ ಯಾಕೆ? 400 ಪಾರ್ ಅಂದ್ರೆ ನಮ್ಮ ದೇಶದಲ್ಲಿ ವಿರೋಧ ಸ್ವಾಮಿ, ಆಯ್ತು ಕೇಳಿಸ್ಕೊಳ್ಳಿ. ಈಗ 3ನೇ ಟರ್ಮ್ಗೆ ಇವರು ಅಧಿಕಾರಕ್ಕೆ ಬಂದ್ರಲ್ಲ, ನಿಮಗೆ ಸಂವಿಧಾನ ಬದಲಾಯಿಸುವ ಕುರುಹು ಸುಳಿವು ಏನಾದ್ರು ಸಿಕ್ಕಿದ್ಯಾ? ಅವ್ರು ಬದಲಾಯಿಸೋದು ಕೈ ಹಾಕ ತಾಕತ್ತಿದ್ಯಾ ಅವ್ರಿಗೆ? ಓಕೆ, ತಾಕತ್ತಿದ್ಯಾ? ಸಂವಿಧಾನ ಇಡೀ ವಿಶ್ವ ಬದಲಾಯಿಸ ಇಲ್ಲ ಅಂದ್ರೆ ತಾಕತ್ ಪ್ರಶ್ನೆ ಆಗ್ಬೇಕ್ರಿ. ಅವ್ರು ನಮ್ಗೆ ಇಂಟೆನ್ಷನ್ ಇಲ್ಲ ಅಂದ್ರೆ ತಾಕತ್ತಿದೆ ಸಂವಿಧಾನ ಬಂದಾಗ್ಲೇ ಇವ್ರು ಒಪ್ಪಿಲ್ಲ ಸರ್. ಸಂವಿಧಾನ ಬಂದಾಗ್ಲೇ ಇವ್ರು ಒಪ್ಪಿಲ್ಲ. ಮತ್ತೆ ಪ್ರತಿ ಅಲ್ಲ ರೀ, ಈಗ ನೋಡಪ್ಪ, ನಾನು ಇದನ್ನ ಮಾಡಲ್ಲ ಅಂತ ಹೇಳಿದ್ರೆ ತಾಕತ್ತಿದ್ರೆ ನೀನ್ ಮಾಡ್ತೋರ್ಸು, ತಾಕತ್ತಿದ್ರೆ ಮಾಡ್ತೋರ್ಸು, ನಾನು ಮಾಡಲ್ಲ ಅಂತ ಹೇಳಿದ್ರೆ ತಾಕತ್ತಿದ್ರೆ ಮಾಡ್ತೋರ್ಸು. ಒಂದು ಪ್ರಮುಖ ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತು ಇವರ ಸಂಘ ಪರಿವಾರ ಅಂತ ಹೇಳ್ತಾರೆ,
ಹೇಳ್ತಾರಲ್ಲ, ನಾವೇನೋ ಓಲೈಕೆ ಅಂತ ಹೇಳ್ತಿರಲ್ಲ, ಅಲ್ಲಿ ಒಂದು ಜಾತಿಯವ್ರನ್ನ ಬಿಟ್ರೆ ಮುಖ್ಯಸ್ಥನಾಗಿ, ಇನ್ನು ದಲಿತರಾಗ್ಲಿ ಹಿಂದುಳಿದ ವರ್ಗದವರಾಗ್ಲಿ ಅಲ್ಲಿಯ ಮುಖ್ಯಸ್ಥ ಅಧ್ಯಕ್ಷನು ಏನು ಅಂತಾರಲ್ಲ, ಯಾರಾದ್ರೂ ಆಗಿದ್ದಾರೆ? ಯಾಕೆ ಒಂದೇ ಧರ್ಮ ಒಂದೇ ಜಾತಿ ನೀವು ಸೀಮಿತನ, ಒಂದೇ ಜಾತಿ ನೀವು ಸೀಮಿತನ? ಈ ದೇಶದಲ್ಲಿ 21 ಭಾರತ ರತ್ನದಲ್ಲಿ ನಾವು ಕೆ ಆರ್ ನಾರಾಯಣ್ ಅವ್ರನ್ನ ಅವತ್ತೇ ರಾಷ್ಟ್ರಪತಿ ಮಾಡಿದ್ವಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮನಾಥ್ ಕೋವಿಂದ್ ಅವ್ರನ್ನ ಸಂಸತ್ ಒಳಗಡೆ ಬಿಟ್ಕೊಂಡಿಲ್ಲ. ಇವರು ಇವತ್ತು ದ್ರೌಪದಿ ಮುರ್ಮು ಅವ್ರನ್ನ ಏನು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಸೇರ್ತಿಲ್ಲ ಒಳಗಡೆ. ಇವರು ಜಾತಿಗಳಲ್ಲಿ ತಂದಿರೋ ಅಧ್ಯಕ್ಷ ಆಗಿದ್ದಾನೆ. ಮುಖ್ಯಮಂತ್ರಿ ಫೈನಲ್ ಕ್ವಶನ್ ಕ್ವಿಕ್ ಆಗಿ ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒತ್ತಡ ಅಲ್ಲ, ಅದು ಸಮಯದ ಅಭಾವ. ಫೈನಲ್ ಏನಂದ್ರೆ ಸರ್ ನಮ್ದೊಂದು ಸರ್ ಏನಂದ್ರೆ, ಈ ಕಾಂಗ್ರೆಸ್ಸಿನ ಮಹಾತ್ಮ ಗಾಂಧೀಜಿ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅಥವಾ ಅನೇಕ ಕಾಂಗ್ರೆಸ್ನ ನಾಯಕರು ಸಂಘದ ಶಾಖೆಗೆ ಬಂದಿದ್ದಾರೆ ಅಥವಾ ಸಂಘದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ಕಳೆದ 2-3 ದಿನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಘದ ಒಂದು ಕಾರ್ಯಕ್ರಮದ ಬಂದು ನೋಡ್ಕೊಂಡು ಹೋಗೋದಂತಿದೆ ಸರ್. ಅನೇಕರು ಬಂದಿದ್ದಾರೆ, ನೋಡಿದರೆ, ಒಪ್ಪಿದ್ದಾರೆ. ಆದರೆ ಇದು ಯಾಕೆ ಇವತ್ತು ಪ್ರತಿ ಬಾರಿ RSS ಬಂದರೆ ಅವರ ರಾಜಕೀಯ ಅಸ್ಥಿತೆ ಬಗ್ಗೆ ಅವರ ಒಂದು ಪ್ರಶ್ನೆ. ಹಾಗಾಗಿ ಇವರು ಪ್ರತಿ ಬಾರಿ ಅದನ್ನು ತರ್ತಾರೆ. ಸಂಘ 100ನೇ ವರ್ಷ ಕಾಲಿಡ್ತಿದೆ. ಸಂಘ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ. ನಾವು ರಾಷ್ಟ್ರೀಯತೆ, ವ್ಯಕ್ತಿ ನಿರ್ಮಾಣ, ಹಿಂದೂಗಳ ಒಗ್ಗೂಡಿಕೆ, ಇದಕ್ಕೆ ನಾವು ನಿರಂತರವಾಗಿ ಕೆಲಸ ಮಾಡ್ತಿರ್ತೀವಿ, ಸೇವಾ ಕಾರ್ಯಗಳನ್ನು ತೊಡಸ್ಕೋತೀವಿ. ಇದು ಹೀಗೆ ಮುಂದುವರಿಯುತ್ತೆ. ಎಷ್ಟೇ ದೊಡ್ಡ ಪ್ರಭಾವ ಬಂದರೂ ಸಹ ಸಂಘ ಒಟ್ಟಾಗಿ ಈ ಎಲ್ಲನ್ನೂ ಫೇಸ್ ಮಾಡುತ್ತೆ ಅಂತ ಹೇಳ್ತಾ, ಅವ್ರಿಗೆ ಇನ್ನೊಂದು ಮಾತು ಸರ್, ದರ್ಶನ್ ಅವ್ರಿಗೆ ಅವರ ನಾಯಕರೆಲ್ಲ ಬಂದೋಗಿದ್ದಾರೆ ಸರ್ ಸಂಘದ ಒಂದು ಕಾರ್ಯಕ್ರಮಕ್ಕೆ ಅಥವಾ ಶಾಖೆಗೆ. ದರ್ಶನ್ ಅವರು ಒಂದ್ಸಲಿ ಬಂದೋಗ್ಲಿ, ಸಂಘ ಏನು ಅಂತ ಗೊತ್ತಾಗುತ್ತೆ, ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಏನು ಅಂತ ಗೊತ್ತಾಗುತ್ತೆ ಅಂತ ಅವ್ರನ್ನು ಸಹ ಸಂಘದ ಒಂದು ಶಾಖೆಗೆ ಶ್ರೀನಿವಾಸ್ ಸರ್ ಒಂದ್ಸಲಿ ಕರ್ಕೊಂಡ್ ಬಂದ್ಬಿಡಿ ಸರ್ ಅವ್ರಿಗೂ. ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ದರ್ಶನ್ ಅವರೇ. ಇದರೊಂದಿಗೆ ನಾನು ಈ ಡಿಬೇಟ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.